ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವ ಕೃತಜ್ಞರಗನ ಈ ಒಂದು ವಾಲ್ಯೂಮ್ ಸ್ಟಡಿ ನಾವು ಶುರು ಮಾಡೋವಾಗೆ ನಾವು ಕಳೆದ ವಾರದಿಂದ ನೋಡ್ತಿರೋಂಥ ಒಂದು ಚಾಪ್ಟರ್ ನಂಬರ್ 12 ದ ಸಬ್ಜೆಕ್ಟ್ ಆಫ್ ದ ಅಟಾರ್ಮೆಂಟ್ ಮ್ಯಾನ್ ಅಂತ ಅಂದ್ಬಿಟ್ಟು. ಸೊ ಮನುಷ್ಯನ ಬಗ್ಗೆ ನಾವು ಓದ್ತಾ ಇದ್ರೆ, ಸೊ ಕಳೆದ ಸತಿ ನೋಡ್ಬೇಕಾದ್ರೆ ಮನುಷ್ಯನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಅಂದ್ಬಿಟ್ಟು ನಾವು ಏನು ಮಾಡೋದು ಹಲವಾರು ವಿಚಾರಗಳು ನೋಡಿದ್ರಿ. ಆಮೇಲೆ ಸತ್ಯವೇದ್ರ ಪ್ರಕಾರ ಯಾವ ರೀತಿ ಒಂದು ತಪ್ಪಾದ ಅಭಿಪ್ರಾಯಗಳನ್ನ ಅನೇಕ ವಾಕ್ಯಗಳ ಮುಖಾಂತರ ತಿಳ್ಕೊಂಡಿದ್ದಾರೆ ಲೋಕದಲ್ಲಿರೋಂಥ ಕ್ರೈಸ್ತವರು ಅಂತ ನೋಡಿದ್ರೆ. ಸೊ ಈ ವಾರ ನಾವು ಅದನ್ನೇ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 306, ಕನ್ನಡದಲ್ಲಿ ಪೇಜ್ ನಂಬರ್ 191. ಸೊ ಸೋದರ ಸೋದರಿಗಳೆಲ್ಲ ಓದೋಕ್ಕೆ ಆಗ್ತದೆ, ಕೈಗಳೆತ್ತದೆ, ಅವಾಗೆಲ್ಲ ಅವಕಾಶಗಳು ಕೊಡೋಕೆ ಏನಾಗ್ತದೆ, ಅನುಕೂಲ ಆಗ್ತದೆ. ಥ್ಯಾಂಕ್ ಯು. ಪ್ರತಿಷ್ಠಿತರಾದ ದೇವಜನರಿಗೆ ಅನ್ವಯಿಸುವುದನ್ನು ತಪ್ಪಾಗಿ ಈ ಲೋಕಕ್ಕೆ ಅನ್ವಯಿಸಲಾಗುತ್ತಿರುವ ಮತ್ತೊಂದು ದೇವರ ವಾಕ್ಯವೆಂದರೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. 2 ಕೊರಿಂಥ 4:7 ಎಂಬುದು. ಇಲ್ಲಿ ಸಭೆಯು ಮಾತ್ರವೇ ನೂತನ ಮನಸ್ಸು, ನೂತನ ಸ್ವಭಾವಗಳೆಂಬ ನಿಕ್ಷೇಪವನ್ನು ಹೊಂದಿರುವುದಾಗಿ ಉಲ್ಲೇಖಿಸಲಾಗಿದೆ. ಅವರಲ್ಲಿ ಈ ನಿಕ್ಷೇಪವು ಅಥವಾ ನೂತನ ಸ್ವಭಾವವು ಸತ್ತದ್ದೆಂದು ಎಣಿಸಲ್ಪಡುವ ಅವರ ಪ್ರಾಕೃತಿಕ ದೇಹದಲ್ಲಿ ಉಂಟು. ಅದನ್ನು ಇಲ್ಲಿ ಮಣ್ಣಿನ ಘಟ ಎಂದು ಕರೆಯಲಾಗಿದೆ. ಈ ಉದಾಹರಣೆಯು ಅದನ್ನು ಅನ್ವಯಿಸಬೇಕಾದ ವರ್ಗದವರಿಗೆ, ಅಂದರೆ ಸಭೆಯವರಿಗೆ ಸರಿಯಾಗಿಯೇ ಇದೆ. ಆದರೆ ಇದನ್ನು ಇಡೀ ಮಾನವ ಜಾತಿಗೆ ಅನ್ವಯಿಸುವುದಾದರೆ, ಪ್ರತಿಯೊಬ್ಬ ಮಾನವನು ಪರಲೋಕದ ನಿಕ್ಷೇಪವನ್ನು ಅಥವಾ ನೂತನ ಸ್ವಭಾವವನ್ನು ಹೊಂದಿದ್ದಾನೆಂದು ಮತ್ತು ಈ ರೀತಿಯಲ್ಲಿ ಪ್ರತಿಯೊಂದು ಮಾನವ ದೇಹವು ಮಣ್ಣಿನ ಘಟವಾಗಿದೆ ಅಥವಾ ಅಂತಹ ನೂತನ ಸ್ವಭಾವದ ಕೋಶವಾಗಿದೆ ಎಂದು ಭಾವಿಸುವುದಾದರೆ ಅದು ಪೂರ್ಣವಾಗಿ ತಪ್ಪಾಗುತ್ತದೆ. ಈ ಲೋಕಕ್ಕೆ ಒಂದೇ ರೀತಿಯ ಸ್ವಭಾವವಿದೆ, ಅದುವೇ ಮಾನವ ಸ್ವಭಾವ. ಅದಕ್ಕೆ ನಿಕ್ಷೇಪದ ರೂಪದಲ್ಲಿಯಾಗಲಿ ಬೇರೆ ಯಾವ ಅರ್ಥದಲ್ಲಿಯಾಗಲಿ ನೂತನ ಸ್ವಭಾವವಿಲ್ಲ. ಅದು ಯಾವ ವಾಗ್ದಾನಗಳನ್ನು ಎಂದಿಗೂ ಪಡೆದಿರುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ದೇವರ ವಾಗ್ದಾನುಕ್ರಮಸಾರವಾಗಿ ಮಾನವರಿಗೆ ಎಂದಿಗಾದರೂ ಮುಕ್ತವಾಗಿರುವ ಅತ್ಯಂತ ಉನ್ನತವಾದ ಹೆಬ್ಬಯಕೆ ಎಂದರೆ ಪುನರ್ವಶ. ಏದೇನ್ ತೋಟದಲ್ಲಿ ಕಳಕೊಂಡಿದ್ದು ಕಲ್ವಾರಿಯಲ್ಲಿ ಪುನಃ ಪಡಕೊಂಡ ಮಾನವ ಸ್ವಭಾವದ ಪೂರ್ಣವಾದ ಸಂಪೂರ್ಣತೆಗೆ ಪುನಃಸ್ಥಾಪಿಸುವಿಕೆ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 19-23. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸರಳ ನೋಡ್ಬೇಕಾದ್ರೆ ಇನ್ನೊಂದು ವಾಕ್ಯನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಮನುಷ್ಯನಲ್ಲಿ ಒಂದು ಆತ್ಮ ಇದೆ, ಅವನು ಸತ್ತಿದ ನಂತರ ಅವನ ಆತ್ಮ ಅವನ ದೇಹದಿಂದ ಬಿಡುಗಡೆ ಆಗಿ ಹೊರಗಡೆ ಹೋಗಿ ಅದು ಪರಲೋಕಕ್ಕೋ ಅಥವಾ ನರಕಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬರೋಂಥ ಸ್ಕ್ರಿಪ್ಚರ್ ಯಾವುದಪ್ಪ ಅಂದರೆ 2 ಕೊರಿಂಥ 4:7. ದಯವಿಟ್ಟು ಯಾರೋ ಓದ್ತೀರಾ? 2 ಕೊರಿಂಥಿಯನ್ಸ್ 4:7. ಬಲಾಧಿಕ್ಯವು ದೇವರಿಂದ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಓಕೆ, ಸೊ ನೋಡ್ರ, ಇಲ್ಲಿ ಮಣ್ಣಿನ ಘಟಕದಲ್ಲಿ ನಮಗುಂಟು ಅಲ್ಲರ. ಸೊ ಬಲಾಧಿಕ್ಯವು ದೇವರದೇ ಹೊರತು ನಮ್ಮಿಂದ ಅಲ್ಲ ಅಂತಂದ್ಬಿಟ್ಟು ತೋರಿ ಬರೋದಕ್ಕಾಗಿ ದೇವರು ಏನಪ್ಪ ಮಾಡೋದು, ಈ ನಿಕ್ಷೇಪನ ಮಣ್ಣಿನ ಘಟಕದಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಹೇಳ್ತಾರೆ ಯಾವ್ದ್ರ ಬಗ್ಗೆ ಅಂತಂದ್ರೆ, ಒಂದು ನೂತನ ಸೃಷ್ಟಿನ ಅದು ನಿಕ್ಷೇಪ, ಅದೊಂದು ಟ್ರೆಷರ್ ಅದು ಅಮೂಲ್ಯವಾಗಿರೋಂಥದ್ದು ದೇವರ ದೃಷ್ಟಿಯಲ್ಲಿ. ಇದನ್ನ ದೇವರು ಎಲ್ಲಪ್ಪ ಇಟ್ಟಿದ್ದಾರೆ ಅಂತ ನೋಡ್ತೀರಿ ಅಂತಂದ್ರೆ, ನಮ್ಮ ಒಂದು ಹಳೆಯ ಮನುಷ್ಯನಲ್ಲೇ ಈ ಮಣ್ಣಿನ ಘಟಕದಲ್ಲೇ ಇಟ್ಟಿದ್ರೆ ಅಂತ ನಾವೇನ್ ಮಾಡ್ತೀರಿ, ವಾಕ್ಯ ನೋಡ್ತೀರಿ. ಈ ಮಣ್ಣಿನ ಘಟಕ ಅಂತಂದ್ರೆ ನಾವೆಲ್ಲ ಏನಾಗಿದೆ, ದೇವ್ರ ದೃಷ್ಟಿಯೆಲ್ಲ ಮಣ್ಣಿನ ಮಡಿಕೆಗಳು. ಕುಂಬಾರ ಆತನೋ ನಾವೆಲ್ಲ ಏನಾಗಿದೆ, ಮಣ್ಣಿನ ಮಡಿಕೆಗಳಾಗಿದ್ದೀರಿ. ನಮ್ಮ ಆತನ ಚಿತ್ರದ ಪ್ರಕಾರ ಯಾವ ಥರ ಬೇಕೋ ರೂಪಿಸ್ತಾರೆ. ಈ ಒಂದು ಪವಿತ್ರಾತ್ಮನ ನಮ್ಮೊಳಗೆ ದೇವ್ರು ಏನ್ ಮಾಡೋರಂತೆ ಅಲ್ಲಿ ಇಟ್ಟವ್ರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದಕ್ಕೆ ಈ ಪವಿತ್ರಾತ್ಮನ ನಮ್ಮಲ್ಲಿ ಇಟ್ಟಿರೋಂಥ ಒಂದು ವಿಚಾರ ಏನಿದೆಯೋ, ಇದು ಇಡೀ ಲೋಕಕ್ಕೆ ಅನ್ವಯಿಸ್ತದಾ ಅಂತ ಒಂದು ಪ್ರಶ್ನೆ ಹಾಕಿದ್ರೆ, ಅನ್ವಯಿಸ್ತದಾ? ಇಡೀ ಲೋಕಕ್ಕೆ ಎಲ್ಲರಲ್ಲೂ ದೇವರು ನೂತನ ಸೃಷ್ಟಿ ಅಂತ ಇಟ್ಟಿದಾರಾ? ಇಡೀ ಲೋಕಕ್ಕೆ ಪವಿತ್ರಾತ್ಮ ಕೊಟ್ಟಿದ್ದಾರಾ? ಇಲ್ಲ. ಅಲ್ವರ, ವೆರಿ ಗುಡ್. ಇಲ್ಲ ಅಂದ್ರೆ ಅಲ್ಲಿ ಅವ್ರ ದೇಹ ಬಂದ್ಬಿಟ್ಟು ಮಣ್ಣಿನ ಮಡಿಕೆ, ಇಡೀ ಲೋಕ ಜನಗಳ ದೇಹ ಮಣ್ಣಿನ ಮಡಿಕೆ ಅಂತ ಅಂದ್ಬಿಟ್ಟು ಬೈಬಲ್ ರೆಫರೆನ್ಸ್ ಮಾಡಲ್ಲ, ನಮ್ಗೆ ಕೊಟ್ಟಿಲ್ಲ. ಈ ವಾಕ್ಯ ಇದು ಸತ್ಯವೇದದಲ್ಲಿರೋಂಥ ಕಾನ್ಸಿಕ್ರೇಟೆಡ್ ಪೀಪಲ್ಗೆ ಮಾತ್ರ ಅಪ್ಲಿಕೇಬಲ್ ಹೊರತು ಜನರಲ್ ವರ್ಲ್ಡ್ಗೆ ಅಪ್ಲಿಕೇಬಲ್ ಅಲ್ಲ. ಯಾರು ದೇವತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೋ ಅವರ ದೇಹಗಳನ್ನ ಮಾತ್ರ ದೇವರು ಈ ಸಮಯದಲ್ಲಿ
ಏನ್ ಮಾಡ್ತಾರೆ, ಒಂದು ಪಾತ್ರೆ, ಆತನ ಒಂದು ಕೈನಲ್ಲಿರುವಂತ ಒಂದು ಮಣ್ಣಿನ ಪಾತ್ರೆ ಅಂತ ಏನ್ ಮಾಡ್ತಾರೆ, ಪರಿಗಣಿಸ್ತಾರೆ. ಅದನ್ನ ತನ್ನ ಇಷ್ಟ ಬಂದಂತ ರೀತಿಯಲ್ಲಿ ರೂಪಿಸೋದಕ್ಕೆ ದೇವ್ರು ಏನ್ ಮಾಡ್ತಾರೆ, ಒಂದು ಯೋಜನೆ ಮಾಡಿದ್ರೆ ಅಂತ ಅದನ್ನ ನಾವೇನ್ ಮಾಡೋದು ಹೇಳ್ಬೋದು. ಅದರ ಇಡೀ ಲೋಕಕ್ಕೆ ಅಪ್ಲಿಕೇಬಲ್ ಅನ್ನ ಇಲ್ಲ ರೀ. ಇಡೀ ಲೋಕ ನಾವು ಬಂದ್ಬಿಟ್ಟು ದೇವ್ರೇನ್ ಮಾಡಕ್ ಹೋಗಲ್ಲ, ಅದೊಂದು ಪಾತ್ರೆ ಅಂತಾನೆ ಕನ್ಸಿಡರ್ ಮಾಡಲ್ಲ. ಅದನ್ನ ಒಂದು ಆತನ ಸಾಧನೆಗಾಗಿ, ಆತನ ಒಂದು ಕೆಲಸಕ್ಕಾಗಿ ಯೂಸ್ ಮಾಡೋಂಥ ಪಾತ್ರೆನೇ ಅಲ್ಲ ರೀ. ಹಂಗಿರ್ಬೇಕು ಅವ್ರಿಗೆ ಒಂದು ನಿಕ್ಷೇಪ ದೇವ್ರ ಬಿಡ ಹೇಳಕ್ ಹೋಯ್ತಾರ, ದೇವ್ರ ಲೆಕ್ಕದಲ್ಲ ಅವ್ರು ಇಲ್ವೇ ಇಲ್ಲ. ಲೋಕದವರೆಲ್ಲ ಸತ್ತೋಗಿರೋಂಥ ಸ್ಥಿತಿಗತಿಯಲ್ಲಿ ಇದ್ದಾರೆ ಅಲ್ಲ, ಲೆಟ್ ದ ಡೆಡ್ ಬರಿ ದ ಡೆಡ್. ಸತ್ತವ್ರು ಏನ್ ಮಾಡ್ಲಿ, ಸಮಾಧಿ ಮಾಡ್ಲಿ ಅಂತ ಹೇಳ್ತಾರೆ. ಆ ಒಂದು ಗತಿಯಲ್ಲಿ ಏನ್ ಮಾಡೋರು ಇಡೀ ಲೋಕ ಜನಗಳು ಅಲ್ಲಿ ಇರೋದು ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ವ. ಹಂಗಿರ್ಬೇಕಾದ್ರೆ ಇದು ಇಡೀ ಲೋಕಕ್ಕೆ ಅಪ್ಲಿಕೇಬಲ್ ಅಲ್ವೇ ಅಲ್ಲ. ಸೊ ಯಾರೋ ದೇವತೆ ಒಡಂಬಡಿಕೆ ಮಾಡ್ಕೊಂಡು ದೇವ್ರು ಯಾರಿಗೆ ಪವಿತ್ರಾತ್ಮ ಕೊಟ್ಟಿದಾರೋ ಅವ್ರಿಗೆ ಮಾತ್ರ ಏನಾಗೋದು, ಇದು ಅನ್ವಯಿಸೋದು. ಪವಿತ್ರಾತ್ಮನ ಈ ಹಳೆ ದೇಹದಲ್ಲಿ ಏನ್ ಮಾಡಿದಾರೆ ಅಂತಲ್ಲಿ ಅಲ್ಲಿ ಇಟ್ಟಿದ್ದಾರೆ. ಇದನ್ನ ಏನ್ ಮಾಡ್ತಾ ಇದ್ದಾರೆ, ಓ ದೇವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಓ ಈ ತರ ಎಲ್ಲಾರ್ಗೂ ಲೋಕದ ಜನಗಳಿಗೆ ಎಲ್ಲಾರ್ಗೂ ಏನ್ ಮಾಡ್ಬಿಟ್ಟವ್ರೆ, ದೇವ್ರ ಮಕ್ಕಳು ಲೋಕಕ್ಕೆ ಎಲ್ಲಾರ್ಗಳಿಗೂ ಏನ್ ಮಾಡೋ, ದೇವ್ರು ಒಂದು ಪವಿತ್ರಾತ್ಮ ಕೊಟ್ಬಿಟ್ರೆ ಎಲ್ಲಾರು ಆತನ ದೃಷ್ಟಿಯಲ್ಲಿ ಪಾತ್ರೆಗಳು ಅಂತ ಅಂದ್ಬಿಟ್ಟು ಈ ಯುಗದಲ್ಲೇ ಈ ಪರಿಗಣಿಸ್ಬೇಕಾದ್ರೆ ಈ ತಪ್ಪಾದ ಅಭಿಪ್ರಾಯ ಏನಾಗೋದು ಬರೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇವೆಲ್ಲ ನಮ್ಗೆ ಎಲ್ಲಿ ನೋಡ್ತೀರಿ ಅಂತಂದ್ರೆ ಡಾರ್ಕ್ ಏಜಸ್, ಅದರ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಏನಾಯ್ತಂತೆ, ಬೈಬಲ್ನ ಸರಿಯಾಗಿ ಓದಿಲ್ದ್ರ, ಆಮೇಲೆ ಏನ್ರಿ ಯಾರ್ಯಾರೆಲ್ಲ ಒಂದು ಫಾದರ್ಗಳಾಗಿದ್ದಾರೋ ಇವರು ಕೂಡ ಬೈಬಲ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ ಏನ್ ಮಾಡೋದು ಅಂದ್ರೆ ಬೈಬಲ್ನ ವಾಕ್ಯಗಳನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಏನಪ್ಪ ಮಾಡಕ್ ಶುರು ಮಾಡೋದ್ರೆ ಈ ತರ ವಾಕ್ಯಗಳನ್ನೆಲ್ಲ ಮಿಸ್ಇಂಟರ್ಪ್ರೇಟ್ ಮಾಡಿ ಎಲ್ಲರಲ್ಲೂ ಒಂದು ಆತ್ಮ ಇದೆ, ಆತ್ಮ ಸಾಕ್ಷಿ ಅಂತಿದೆ ಗೊತ್ತಾ, ಮನಸ್ಸಾಕ್ಷಿ ಅಂತಿದೆ ಗೊತ್ತಾ, ಅದೇನಂದ್ರೆ ದೇವರು ಎಲ್ಲರಲ್ಲಿ ಇಟ್ಟಿರೋಂಥ ಒಂದು ಆತ್ಮಸಾಕ್ಷಿ. ಆ ಆತ್ಮಸಾಕ್ಷಿ ದೇವರಿಂದ ಬಂದಿರೋಂಥದ್ದು. ಅದಕ್ಕೆ ನಾವು ತಪ್ಪು ಮಾಡ್ದ ತಿತ್ತದೆ, ಅದು ಹೇಳಿದ್ರೆ ನಾವು ಕೇಳಬೇಕು, ಅದ್ರ ಬೇಸಿಸ್ ಮೇಲೆ ನ್ಯಾಯ ತೀರ್ಪು ಅಂತ ಟೈಮ್ ಮಾಡ್ಬಿಟ್ರು ಅಂತಂದ್ರೆ ಸತ್ತೋಗಿದ ತಕ್ಷಣ ಮನುಷ್ಯನಿಂದ ಆತ್ಮ ಬಿಡುಗಡೆ ಆಗಿ ಏನಾಗ್ತದೆ, ಅದು ಎಲ್ಲಿಗೆ ಹೋಗ್ಬಿಡ್ತಾರೆ, ಪರಲೋಕಕ್ಕೆ ಅಥವಾ ನರಕ ಕೊಟ್ಟೋಗ್ಬಿಡ್ತಾರೆ. ಈ ನಿಕ್ಷೇಪನ ದೇವರು ಮಣ್ಣಿನ ಘಟಕದಲ್ಲಿ ತಂದ್ಬಿಟ್ಟು ಇಡೀ ಲೋಕಕ್ಕೆ ಏನ್ ಮಾಡ್ತಾರೆ, ಅನ್ವಯಿಸೋದು ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ವರ. ಸೊ ಇದು ನೋಡ್ಬೇಕಾದ್ರೆ ಇದು ಖಂಡಿತವಾಗೂ ಸಾಧ್ಯನೇ ಇಲ್ಲ ಅದರ. ಇದು ರಾಂಗ್ ಅಪ್ಲಿಕೇಶನ್, ರಾಂಗ್ ಇಂಟರ್ಪ್ರಿಟೇಷನ್ ಅದರ. ಸರಿ, ಇದು ಅನ್ವಯಿಸಲ್ಲ ಅಂತ ನಾವು ಹೇಗೆ ಹೇಳ್ಬೋದು ಅಂತಂದ್ರೆ ಬೈಬಲಲ್ಲಿ ಒಂದು ವಾಕ್ಯ ಇದೆ, ಓದೋಣ ನೋಡ್ತೀನಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 19ರಿಂದ 23. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 19. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಕಂಟಿನ್ಯೂ 23. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ನೋಡ್ರ ಆ ಇಲ್ಲಿ ಅಂತ ನೋಡ್ತೀವಿ ಅಂದ್ರೆ ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಪರಲೋಕವೇ ಆತನ ಏನಾಗಿರ್ಬೇಕು, ಸ್ಥಾನವಾಗಿರ್ಬೇಕು ಅಂತ ನೋಡ್ತೀರಿ ಅದರ. ಹಂಗಾರೆ ಕ್ರಿಸ್ತನು 2ನೇ ಬರೋಕೆ ಬರೋಂಥ ಉದ್ದೇಶ ಏನ್ ಮಾಡ್ತಾರೆ ಈ ವಾಕ್ಯದಲ್ಲಿ ಹೇಳ್ತಾರೆ. ಏನಕ್ಕೆ ಬರ್ತಾರೆ ಅವರು, ಸಮಸ್ತವನ್ನು ಏನ್ ಮಾಡೋದಕ್ಕಂತೆ, ಸರಿ ಮಾಡೋದಕ್ಕೆ ಬರ್ತಾರಂತೆ. ಹಂಗಾರೆ ಸಮಸ್ತವನ್ನು ಸರಿ ಮಾಡೋ ಕಾಲ ಬರೋ ತನಕ ಯೇಸು ಕ್ರಿಸ್ತು 2ನೇ ಬರೋಕೆಯಲ್ಲಿ ಬರೋದೇ ಇಲ್ವಂತರಿ. ಅಲ್ಲಿವರೆಗೂ ಎಲ್ಲಿರ್ತಾರೆ, ಪರಲೋಕದಲ್ಲಿ ಏನಾಗಿತ್ತಂತೆ ಅವ್ರು ಇರ್ತಾರೆ ಅಂತ ಅಲ್ವರ. ಹಂಗಾರೆ ಭೂಲೋಕದಲ್ಲಿ ಆಡಳಿತ ಮಾಡಕ್ಕೆ ಏನಕ್ಕೆ ಬರೋದು, ಭೂಲೋಕದಲ್ಲಿ 2ನೇ ಬರೋಕೆಯಲ್ಲಿ ಬರೋದು ಏನಕ್ಕಪ್ಪ, ಉದ್ದೇಶ ಅಂತಂದ್ರೆ ಸಮಸ್ತವನ್ನು ಸರಿ ಮಾಡೋದಕ್ಕೆ. ಈ ವಿಷಯವಾಗಿ ಎಲ್ಲಾ ಪ್ರವಾದಿಗಳು ನುಡಿದಿದ್ರೆ ಅಂತ ಏನ್ ಮಾಡ್ತೀವಿ ನಾವೆಲ್ಲ ವಾಕ್ಯದಲ್ಲಿ ಓದ್ತೀರಿ. ಸರಿ, ಯೇಸು ಕ್ರಿಸ್ತು ಸಮಸ್ತವನ್ನ ಏನ್ ಮಾಡ್ತಾನಂತೆ, ಸರಿ ಮಾಡಕ್ಕೆ ಬರ್ತಾನಂತೆ. ಸರಿ, ಇವಾಗ ಮನುಷ್ಯ ಏನ್ರಿ ಅವನ್ ತಪ್ಪು ಮಾಡಿದ್ಮೇಲೆ ಏನ್ರಿ ಅವನು ಸಾಯೋದಿಲ್ಲ, ಆಕ್ಚುಲ್ ಆಗಿ ದೇಹ ಮಾತ್ರ ಮಣ್ಣಿಗೆ ಹೋಗ್ಬಿಡ್ತದೆ. ಅರೆ ಅವನ ಆತ್ಮ ಬಂದ್ಬಿಟ್ಟು ದೇವ್ರ ಸನ್ನಿಧಾನಕ್ಕೆ ಹೋಗಿ ನಿಂತ್ಕೊಂಡು ತೀರ್ಪು ಹಾಕ್ಬಿಡ್ತದೆ. ಅದಕ್ಕೆ ದೇವರೆಲ್ಲ ಡಿಸಿಷನ್ ಕೊಟ್ಬಿಡ್ತಾರೆ, ಫೈನಲ್ ಡಿಸಿಷನು ಐದರ್ ನರಕ ಅಥವಾ ಸ್ವರ್ಗ ಅಂತ ಎಲ್ಲ ಡಿಸೈಡ್ ಎಲ್ಲ ಆಗಿ ಫಿನಿಶ್ ಆಗಿದ್ಮೇಲೆ ಇನ್ನೇನಕ್ಕೆ ಸಮಸ್ತವನ್ನು ಸರಿ ಮಾಡಬೇಕು. ಆಲ್ರೆಡಿ ಮನುಷ್ಯನ್ಗೆ ಮರಣದ ನಂತರ ತೀರ್ಪಾಗಿ ಎಲ್ಲ ಮುಗ್ದೋಗಿದ್ಮೇಲೆ ಸರಿ ಮಾಡಕ್ಕೆ ಏನೂ ಇಲ್ವಲ್ಲ ಹಂಗಾರೆ ವಿಚಾರ. ಆಲ್ರೆಡಿ ಏನಾಗಿದೆಯಲ್ಲ, ಎಲ್ಲ ಮುಗ್ದೋಯ್ತಲ್ಲ ಚಾಪ್ಟರ್. ಮತ್ತೆ ಈ ವಾಕ್ಯದ ಅರ್ಥ ಏನು ಬಂತಂಗಾರೆ ಅದರ, ಹಂಗಾರೆ ಸಮಸ್ತವನ್ನು ಸರಿ ಮಾಡೋಂಥ ಅವಶ್ಯಕತೆನೇ ಇಲ್ಲ ಅಂತ ಆಗೋಯ್ತು. ಹಂಗಾರೆ ಸಮಸ್ತವನ್ನು ಸರಿ ಮಾಡೋಂಥ ಅವಶ್ಯಕತೆನೇ ಇಲ್ಲ ಅಂತಂದ್ರೆ ದೇವರು ಯೇಸು ಕ್ರಿಸ್ತನ 2ನೇ ಬರೋಕೆಯಲ್ಲಿ ಕಳ್ಸದೆ ಒಂದು ಫೇಕ್ ಅಂತ ಆಗೋಯ್ತು ಡಾಕ್ಟ್ರಿನ್ ಅಲ್ವರ. ಅರೆ ಸತ್ಯವೇದಲ್ಲಿ ನೋಡ್ತೀರಿ, ಯೇಸು ಕ್ರಿಸ್ತ 2ನೇ ಬರೋಕೆಯಲ್ಲಿ ಬಂದೇ ಬರ್ತಾರೆ, ಅವರು ಕಳಿಸ್ಕೊಡ್ತಾರೆ ಅಂದ್ಬಿಟ್ಟು ನಾವು ಸ್ಪಷ್ಟವಾಗಿ ಬೈಬಲಲ್ಲಿ ನೋಡ್ತೀರಿ. ಹಂಗಾರೆ ಏನಪ್ಪ ಅರ್ಥ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಸಮಸ್ತವು ಏನಾಗಿಲ್ಲ, ಸರಿಪಡಿಸಿಲ್ಲ.
ಎಲ್ಲ ಏನಾಗಿದೆ, ಸ್ಪಾಯ್ಲ್ ಆಗಿದೆ, ಹಾಳೋಗಿದೆ. ಇದನ್ನ ರೆಡಿ ಮಾಡೋದಕ್ಕೋಸ್ಕರನೇ, ತಿರುಗಿ ವಾಪಸ್ ಒರಿಜಿನಾಲಿಟಿ ಕಂಡೀಷನ್ ತರೋದಕ್ಕೋಸ್ಕರನೇ ದೇವ್ರು ಯಾರನ್ನ ಕಳ್ಸಿಕೊಡ್ತಾರಂತಪ್ಪ ಅಂದ್ರೆ, ನೋಡ್ತಾರೆ, ಯೇಸು ಕ್ರಿಸ್ತು ಏನ್ ಮಾಡ್ತಾರಂತೆ, ಕಳ್ಸಿಕೊಡ್ತಾರಂತೆ. ಹಂಗಾರೆ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಾರೆ, ಮನುಷ್ಯನ ಸ್ಥಿತಿಗತಿಗಳು ಮುಖ್ಯವಾಗಿ ಅಲ್ವರ ಏನಾಗಿದೆ, ಇದು ಕೂಡ ಸ್ಪಾಯ್ಲ್ ಆಗಿದೆ. ನೋಡಿ, ಇವಾಗ ದೇವರು ಭೂಲೋಕನ ಯಾರಿಗೋಸ್ಕರ ಸೃಷ್ಟಿ ಮಾಡಿದ್ದು? ಏಷ್ಯಾ 45:18, ಏಷ್ಯಾ 45:18 ಓದ್ರಿ. ಏಷ್ಯಾ 45:18. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು. ನೋಡ್ರ, ಶೂನ್ಯ ಸ್ಥಾನವಾಗಿ ಇರೋದಕ್ಕೆ ಸೃಷ್ಟಿಸದೆ, ಯಾರ ನಿವಾಸಕ್ಕಾಗಿ? ಜನ ನಿವಾಸಕ್ಕಾಗಿ. ಅಂಡರ್ಲೈನ್ ಮಾಡ್ಕೊಳ್ಳಿ, ಅದು ಪ್ರಾಣಿಗಳ ನಿವಾಸಕ್ಕಲ್ಲ. ಪ್ರಾಣಿ ಮೇಲೆ ಪ್ರೀತಿ ಇಟ್ಟವ್ರೆ, ಅಫ್ಕೋರ್ಸ್ ಎಲ್ಲ ಇಟ್ಟವ್ರೆ. ಇದೆಲ್ಲ ಮನುಷ್ಯಂಗೋಸ ಕೊಟ್ಟಿರೋದು. ಮನುಷ್ಯನ ಸೃಷ್ಟಿ ಮಾಡಲೇ ಇಲ್ಲ ಅಂತಂದ್ರೆ ಪ್ರಾಣಿಗಳು ಕೊಡೋಂಥ ಅವಶ್ಯಕತೆ ಏನಿತ್ತು ಅಲ್ರ? ಮನುಷ್ಯಂಗೆ ಏನ್ ಬೇಕು? ಆಟ ಆಡಕ್ಕೆ, ಅದರ ಎಂಟರ್ಟೈನ್ಮೆಂಟ್ ಏನ್ ಬೇಕು ಅವನಿಗೆ? ಬೇಕಲ್ವ? ಅದಕ್ಕೆ ಏನ್ ಮಾಡೋರು, ಅವನಿಗೆ ಎಲ್ಲಾ ರೀತಿಯ ಪ್ರಾಣಿಗಳನ್ನ ಏನ್ ಮಾಡಕ್ ಕೊಟ್ಟಾರೆ. ಅದರ ಯೋಚನೆ ಮಾಡಿರ್ತೀನಿ, ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಮನುಷ್ಯನೇ ಮೇನ್ ಇಂಟೆನ್ಷನ್, ಉದ್ದೇಶ. ಭೂಲೋಕನ ಸೃಷ್ಟಿ ಮಾಡಿ ಇದನ್ನ ಕ್ರಮವಾಗಿ ತರೋದಕ್ಕೆ ಕಾರಣ ಏನು? ಮನುಷ್ಯನ್ಗೆ ವಾಸಸ್ಥಾನ ಬೇಕು. ಇವಾಗ ಸಮಸ್ತವನ್ನು ಸರಿ ಮಾಡ್ತಂದು ಏನ್ ಮೀನಿಂಗ್ ಹಂಗಾರೆ? ಭೂಮಿ ಏನಾಗೈತೆ? ಸರಿ ಇಲ್ಲ. ಅದರ ಇದನ್ನ ಸರಿಪಡಿಸ್ತಂದ್ರೆ ಯಾರಿಗೋಸ್ಕರ ಸರಿಪಡಿಸ್ತಾರೆ? ಭೂಲೋಕದಲ್ಲಿ ಮನುಷ್ಯನೇ ಇಲ್ಲ ಅಂತಂದ್ರೆ ಅವ್ನು ಸತಿ ತಕ್ಷಣ ಅಲ್ಲೋಗ್ಬಿಡ್ತಾನೆ ಇಲ್ಲೋಗ್ಬಿಡ್ತಾನೆ, ಯಾರಿಗೋಸ್ಕರ ಸರಿಪಡಿಸ್ಬೇಕಂಗಾರೆ? ಹಂಗಂದ್ರೆ ಈ ವಾಕ್ಯನ ತಪ್ಪಾದ ರೀತಿಲಿ ಅರ್ಥ ಮಾಡ್ಕೊಳೋರು. ಹಂಗಾರೆ ಈ ಸಮಸ್ತವನ್ನು ಸರಿ ಮಾಡೋಂಥದ್ದೇ ಯಾರಿಗೋಸ್ಕರ ಅಂತಂದ್ರೆ ಮನುಷ್ಯನಿಗೋಸ್ಕರ. ಮನುಷ್ಯನ ಸರಿ ಮಾಡ್ತಾರೆ ಅಂತಂದ್ರೆ ಏನ್ ಮೀನಿಂಗ್ ಅಂದ್ರೆ, ಇಂಟರ್ನ್ ಡೆಫಿನೆಟ್ ಆಗಿ ಅವನ್ಗೆ ವಾಸವಾಗಿರೋಂಥ ಭೂಮಿ ಕೂಡ ಏನಾಗಬೇಕು? ಸರಿಯಾಗಿ ಆಗ್ಲೇಬೇಕು ಅಲ್ವರ? ಏನ್ರಿ, ಮನುಷ್ಯನ್ಗೆ ಸೂಟೇಬಲ್ ಆಗಿರೋ ಪ್ಲೇಸ್ ಆಗ್ಬೇಕು ಅಲ್ವ? ಮನುಷ್ಯಂಗೆ ಮಾತ್ರ ಸೂಟೇಬಲ್ ಪ್ಲೇಸ್ ಸಾಕ? ನೆಕ್ಸ್ಟ್ ಏನಂತೆ, ಯಾರಿಗೆ ಬೇಕು ಅಲ್ವರ? ಪ್ರಾಣಿಗಳು ಕೂಡ ಅಲ್ವರ? ಇವೆಲ್ಲವನ್ನು ದೇವ್ರು ಏನ್ ಮಾಡ್ತಾರೆ? ಸಮಸ್ತವನ್ನು ಸರಿ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದರಲ್ಲಿ ಏನ್ರಿ ಈ ಒಂದು ವಾಕ್ಯದ ಒಂದು ಅನುಗುಣವಾಗಿ ನೋಡೋಣ ಅಂತಂದ್ರೆ ಏನ್ರಿ, ಈ ನಿಕ್ಷೇಪನ ದೇವ್ರ ಲೋಕದಲ್ಲಿ ಎಲ್ಲಾ ಮನುಷ್ಯ ಇಟ್ಟವ್ರೆ ಅಂದ್ಬಿಟ್ಟು ಖಂಡಿತವಾಗಿ ಒಪ್ಪಣಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ರಕ್ಷಣೆಯಲ್ಲಿ 2 ರಕ್ಷಣೆ ಇದೆ. ಒಂದು ಪರಲೋಕ ರಕ್ಷಣೆ ಇದೆ, ಇನ್ನೊಂದು ಭೂಲೋಕ ರಕ್ಷಣೆ ಇದೆ. ಪರಲೋಕ ರಕ್ಷಣೆ ಇವಾಗ ಹೇಗೆ ಕ್ರಿಸ್ತನಲ್ಲಿ ಯಾರೋ ಸದ್ಭಕ್ತರಾಗಿ ಬಾಳ್ತಾರೋ, ಆತನ ಹೆಜ್ಜೆ ಜಡೆಯಲ್ಲಿ ನಡೆದು ತನ್ನ ತಾನೇ ನಿರಾಕರಿಸಿ ಶಿಲ್ಬೆತ್ಕೊಂಡು ಹೋಗ್ತಾರೋ ಅವ್ರಿಗೆ ಮಾತ್ರ ಪರಲೋಕ ರಕ್ಷಣೆ. ಮಿಗ್ತವ್ರು ಎಲ್ಲರಿಗೂ ಭೂಲೋಕದ ರಕ್ಷಣೆನೇ ಹೊರತು ಪರಲೋಕ ರಕ್ಷಣೆ ಅಲ್ಲ. ಸೊ ಭೂಲೋಕದ ರಕ್ಷಣೆ ಒಂದಿದೆ ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ, ಅದ್ರಲ್ಲಿ ಏನಾಗಿಲ್ಲ, ಇನ್ನ ಸ್ಥಿತಿಗತಿಗಳು ನಾವು ಕಾಣ್ತಾ ಇಲ್ಲ ಅಂತ ಅರ್ಥ. ವಾಕ್ಯ ಹೋದನ ಹೀಬ್ರೂಸ್ 2:9 ಓದ್ರಿ. ಇಬ್ರಿಯರು 2:9 ಓದ್ರಿ. ಆದರೂ ದೇವರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಓಕೆ, 1 ಮಿನಿಟ್. ಓಕೆ, ವರ್ಸ್ 6 ಓದಿ. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವರು ದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನೂ ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ತಾರೆ ನೋಡಿ. ಹೇಳ್ತಾರೆ, ಒರಿಜಿನಲ್ ಆಗಿ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾರೆ ಏನ್ ಮಾಡಿದಾರಂತಪ್ಪ? ಎಲ್ಲವೂ ಆತನ ಕೆಡೆ ಇರೋ ಥರ ಮಾಡಿದ್ರಂತೆ. ಆದ್ರೆ ಇನ್ನೂ ನಾವು ನೋಡ್ಬೇಕಾದ್ರೆ ಅದು ಫುಲ್ಫಿಲ್ಮೆಂಟ್ ಏನಾಗಿಲ್ವಂತೆ, ಇನ್ನ ಆಗಿಲ್ವಂತೆ. ಹಂಗಾರೆ ಫುಲ್ಫಿಲ್ಮೆಂಟ್ ಆಗಂತ ಒಂದು ಕಾಲ ಏನಾಗಬೇಕು? ಬರಬೇಕು ಅಂತ ಅರ್ಥ. ಯಾವಾಗ ಬರ್ತದದು?
ಯಾವುದೋ ಒಂದು ಟೈಮ್ ಇರ್ಬೇಕು ತಾನೆ. ಇಲ್ಲ ದೇವ್ರು ಮಾಡಂತ ವಾಗ್ದಾನ ಸುಳ್ಳಾಗ್ಬಿಡ್ತಾರಲ್ವಾ, ದೇವ್ರು ತನ್ನ ಕಳ್ಸಿಕೊಟ್ಟಂತ ಒಂದು ಮಾತು ಹೇಗಿದೆ ಅಂತೆ, ಆಕಾಶದಲ್ಲಿರುವಂಥ ಮಳೆ ಥರ ಇದೆ ಅಂತ ಹೇಳ್ತಾರಲ್ಲ. ಮಳೆ ಭೂಮಿ ಬಿದ್ಮೇಲೆ ಅದನ್ನ ಕ್ರಿಯೆ ಮಾಡಿದ್ರೆ ವಾಪಸ್ ಏನಾಗಲ್ವಂತೆ, ಆಕಾಶಕ್ಕೆ ಹೋಗಲ್ವಂತೆ. ಅದೇ ಥರ ದೇವರ ವಾಕ್ಯ ಹೆಂಗಿದೆ ಅಂತಂದ್ರೆ, ಭೂಮಿಗೆ ಬಂದಿದ್ಮೇಲೆ ಕ್ರಿಯೆ ಮಾಡಿದ್ರೆ ಕೆಲಸ ಮುಗಿಸ್ತೀರಾ ವಾಪಸ್ ದೇವತ್ರಕ್ಕೆ ಹೋಗೋದೇ ಇಲ್ವಂತೆ ರೀ. ಹಾಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಈ ವಾಕ್ಯ ಏನಾಗಲಿ ಇನ್ನೂ ನೆರವೇರಲಿಲ್ಲ. ಮನುಷ್ಯ ಎಷ್ಟು ಮಾಡ್ತದವನು, ಅವನು ಯಾಕೆ ಲೆಕ್ಕಿಸ್ಬೇಕು? ನೀನು ಸೃಷ್ಟಿ ಮಾಡಂಥ ಸಕಲವಿದಂಥ ಕಾರ್ಯಗಳ ಮೇಲೆ ಅವನಿಗೆ ಅಧಿಕಾರ ದೊರೆತನವನ್ನು ಕೊಟ್ಟಿದ್ದಿ. ಹಂಗಾರೆ ಈ ವಾಕ್ಯ ಇನ್ನ ಲೋಕದಂಥ ಪ್ರತಿಯೊಬ್ಬರು ಮನುಷ್ಯನ ಜೀವಿತದಲ್ಲಿ ಫುಲ್ಫಿಲ್ಮೆಂಟ್ ಆಗಿಲ್ಲ. ಹಂಗಾರೆ ಇದನ್ನ ಸರಿ ಮಾಡೋಂಥ ಒಂದು ಕಾಲ ಏನಾಗಿದೆ ಇದೆ. ಅದೇ ಯಾವುದಪ್ಪ ಅಂದ್ರೆ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ. ಆತನ ಎರಡನೇ ಬರಿಕೆಯಲ್ಲಿ ಬಂದಿದ ತಕ್ಷಣ ಈ ಒಂದು ಕೆಲಸ ಸಮಸ್ತವನ್ನು ಸರಿ ಮಾಡೋಂಥ ಕೆಲಸ ಏನಾಗಬೇಕು, ಶುರು ಆಗ್ಬೇಕು. ಯಾಕಂದ್ರೆ ಅಪೊಸ್ತಲ ಕೃತ್ಯಗಳನ್ನ ನಾವೇನ್ ನೋಡ್ತೀವಿ ಅಂದ್ರೆ, ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಪರಲೋಕವೇ ಆತನ ಸ್ಥಾನವಾಗಿರಬೇಕು. ಅದೇ ಆ ವಾಕ್ಯನ ಉಲ್ಟಾ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅರ್ಥ ಅಂತಂದ್ರೆ, ಏನ್ರಿ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಯಾವಾಗ ಬರ್ತಾರೋ ಅವಾಗ ಏನಪ್ಪ ಅರ್ಥ ಅಂತಂದ್ರೆ, ಸಮಸ್ತವನ್ನು ಸರಿ ಮಾಡೋಂಥ ಕಾಲ ಏನಾಗುತ್ತೆ, ಶುರು ಆಗ್ಬಿಟ್ಟಿದೆ ಅಂತ ಅರ್ಥ. ಅದರಿಂದ ಕರ್ತನಲ್ಲಿ ಪ್ರೀತಿಗಳೇ, ಈ ಒಂದು ಏನ್ರಿ ಕೊರಿಂಥದಲ್ಲಿ ಹೇಳಂತ ಒಂದು ವಾಕ್ಯ, ಈ ನಿಕ್ಷೇಪನ ದೇವರು ಲೋಕದಲ್ಲಿ ಎಲ್ಲಾ ಜನಗಳಲ್ಲೂ ಇಟ್ಟಿಲ್ಲ. ಇದು ದೇವ್ರ ಮಕ್ಳಿಗೆ ಮಾತ್ರ ಅನ್ವಯಿಸಂಥದ್ದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಸೋದರ? ನವಿತಾ ಅಷ್ಟು ಓದ್ತೀರಾ? ಅದೇ ರೀತಿಯಲ್ಲಿ ನೂತನ ಒಡಂಬಡಿಕೆಯಲ್ಲಿರುವ ಮಾನವ ಜಾತಿಗೆ ಸಾಮಾನ್ಯವಾಗಿ ಅನ್ವಯವಾಗದಿರುವ, ಆದರೆ ಕೇವಲ ಪ್ರತಿಷ್ಠೆಗೊಂಡವರಿಗಾಗಿ ಪವಿತ್ರಾತ್ಮನಿಂದ ನೂತನ ಸ್ವಭಾವದ ಆತ್ಮಕ್ಕಾಗಿ ಪಡಕೊಂಡವರಿಗೆ ಮಾತ್ರವೇ ಅನ್ವಯವಾಗುವ ಲೆಕ್ಕವಿಲ್ಲದಷ್ಟು ಹೇಳಿಕೆಗಳ ಮೇಲೆ ಚರ್ಚಿಸಬಹುದು. ಅಪೊಸ್ತಲನು ತನ್ನ ಪತ್ರಿಕೆಗಳ ಪ್ರಾರಂಭದಲ್ಲಿ ಅಭಿನಂದಿಸುವ ಮಾತುಗಳನ್ನು ಜಾಗರೂಕತೆಯಿಂದ ಗಮನಿಸುವುದು ಪ್ರಯೋಜನಕಾರಿಯಾಗಿದೆ. ಅನೇಕರು ಭಾವಿಸುವಂತ ಎಲ್ಲಾ ಮಾನವರಿಗೂ ಸಾಮಾನ್ಯವಾಗಿ ಅನ್ವಯವಾಗುವ ರೀತಿಯಲ್ಲಿ ಅವುಗಳು ಸಂಬೋಧಿಸಲ್ಪಟ್ಟಿಲ್ಲ. ಆದರೆ ಸಭೆಗೆ, ದೇವಭಕ್ತರಿಗೆ, ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರನ್ನು ಮಾತ್ರವೇ ಸಂಬೋಧಿಸಲ್ಪಟ್ಟಿವೆ. ಥ್ಯಾಂಕ್ ಯು ಸ್ಟಾರ್. ನೋಡ್ರಿ, ಇದಕ್ಕೆ ಬೈಬಲ್ ಅಲ್ಲಿ ಇನ್ನೊಂದು ಪ್ರೂಫ್ ಕೂಡ ಇದೆ ಅಂತ ಹೇಳ್ತಾರೆ. ನೋಡಿ, ನಾವು ಔಟ್ ಸ್ಟಡಿ ಬೈಬಲ್ ಯಾವಾಗ ಹೆಂಗ್ ನೋಡಿದಿರಿ, ಏನೋ ಒಂದು ಬೈಬಲ್ ನಲ್ಲಿ ಒಂದು ಪ್ರಶ್ನೆ ಇತ್ತು ಅಂದ್ರೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಎಲ್ಲ ಹುಡುಕ್ಬೇಕು, ಎಲ್ಲಿಂದ ಹುಡುಕ್ಬೇಕು? ಬೈಬಲ್ ಅಲ್ಲೇ ಹುಡುಕ್ಬೇಕು. ವೆರಿ ಗುಡ್ ಅಲ್ವರ? ಸೊ ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಡಿಕ್ಷನರಿ. ನೋಡಿ, ಯಾವಾಗ ಬಂದ್ಬಿಟ್ಟು ಬೈಬಲ್ ನಲ್ಲಿ ಹೆಂಗೆ ನಾವು ಒಂದು ಪ್ರೂಫ್ ಹುಡುಕೋದು ಅಂತಂದ್ರೆ, ಯೇಸು ಕ್ರಿಸ್ತ ಹೇಳ್ತಾರೆ, ಯಾವ್ದಾರ ಒಂದು ವಿಚಾರ ಸ್ಥಾಪನೆ ಆಗ್ಬೇಕಂದ್ರೆ ಎಷ್ಟು ಸಾಕ್ಷಿ ಬೇಕಂತೆ? 2 ಇಲ್ಲ 3 ಸಾಕ್ಷಿ. ವೆರಿ ಗುಡ್. 2 ಇಲ್ಲ ಅಂದ್ರೆ 3 ಸಾಕ್ಷಿ ಅಲ್ವರ? ನಮ್ಗೆ ಸತ್ಯವೇದ ಏನ್ ಕೊಟ್ಟಿದ್ರೆ, ಬೈಬಲ್ ಹೆಂಗ್ ಓದೋದು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ? ಒಂದು ಜೊತೆ ಇಲ್ಲದೆ ಇರೋದು ಅಂತ ನಾವು ವಾಕ್ಯ ನೋಡ್ತೀವಿ. ಹಂಗಾರೆ ಏನರ್ಥ? ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಒಂದು ಉತ್ತರ ಇದ್ರೆ ಅದಕ್ಕೆ ಇನ್ನೊಂದು ಉತ್ತರ ಏನಕ್ಕೆ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಇದೆ, ಕ್ರಾಸ್ ರೆಫರೆನ್ಸ್ಗಳ ಎಲ್ಲ ಒಂದ್ ಕಡೆ ಕೊಟ್ಟಿದೆ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಯಾವಾಗ ಈ ಬೈಬಲ್ ಸೊಸೈಟಿಗಳು ಓಪನ್ ಆಗಿ ಶುರು ಆಯ್ತು 1719 ಫ್ರೆಂಚ್ ರೆವಲ್ಯೂಷನ್ ಆಯ್ತು, ಬೈಬಲ್ನ ಪ್ರಿಂಟ್ ಮಾಡಕ್ಕೆ ಶುರು ಮಾಡಿದ್ರು. ಬೈಬಲ್ ಸೊಸೈಟೀಸ್ ಹೊರಗಡೆ ಬರೋಕ್ಕೆ ಧಾರಾಳವಾಗಿ ಶುರು ಆಯ್ತು ರೀ. ಆವಾಗ ಏನ್ ಮಾಡಿದ್ರು ಅಂದ್ರೆ, ಎಷ್ಟೋ ಜನ ಸ್ಕಾಲರ್ಸ್ಗಳು, ಎಷ್ಟೋ ಜನ ಥಿಯೋಲಜಿಯನ್ಸ್, ಏನ್ರಿ ನಾ ಥಿಯೋಲಜಿ ಕಾಲೇಜ್ ಓದಿರೋಂಥ ಎಷ್ಟೋ ಒಂದು ವ್ಯಕ್ತಿಗಳು ಏನ್ ಮಾಡೋದು ಅಂದ್ರೆ, ಈ ಬೈಬಲ್ ಇರೋಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳೋದು ಕಷ್ಟ ಅಂತ ಮಾಡಿದ್ರು. ಇದನ್ನ ಸಾರಾಂಶವಾಗಿ ಮಾಡ್ಬೇಕು ಅಂತ ಏನ್ ಮಾಡಿದ್ರು, ವೇರಿಯಸ್ ಟೈಪ್ಸ್ ಆಫ್ ಬೈಬಲ್ ಮಾಡಿದ್ರಿ. ಅದ್ರಲ್ಲಿ ಒಂದು ಟೈಪ್ ಆಫ್ ಬೈಬಲ್ ಮಾಡಿದ್ದಾರೆ. ಹೆಂಗ್ ಗೊತ್ತಾ? ಬೈಬಲ್ ಹೆಸರು ಸೂಪರ್ ಆಗಿದೆ, ಕೇಳ್ರಿ ಅಂತೀನಿ. ಟಾಪಿಕಲ್ ಬೈಬಲ್. ಎಂಟೈರ್ ಬೈಬಲ್ನ ತಲೆ ಬರೋದ ಒಂದು ಕೆಳಗಡೆ ಹಾಕ್ಬಿಟ್ಟು ಬರ್ಬಿಟ್ಟವ್ರಿ. ಅದ ಬೈಬಲ್, ಅದು ಬೈಬಲೇ, ಎಂಟೈರ್ ಬೈಬಲೇ ಇರೋದು. ಬೈಬಲ್ ಬಿಟ್ಟರೆ ಬೇರೆ ಏನಿಲ್ಲ ರೀ. ಆದ್ರೆ ಬೈಬಲ್ ಅಂತ ವಾಕ್ಯಗಳು ಹೆಂಗ್ ಹಾಕಿದ್ದಾರೆ ಅಂತಂದ್ರೆ, ಏನ್ರಿ ಆ ಒಂದು ಸಬ್ಜೆಕ್ಟ್ ಅನುಗುಣವಾಗಿ ಹಾಕ್ಬಿಟ್ಟವ್ರಿ. ಆಡಮ್ ಅಂತ ತೆಗೆದ್ರೆ ಆ ಬೈಬಲ್ ಅಲ್ಲಿ ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಆದಾಮ್ ಬಗ್ಗೆ ಏನಿದೆಯೋ ಫುಲ್ ವಾಕ್ಯಗಳು ಡಿಟೇಲ್ ಒಂದೊಂದೇ ಒಂದು ಆದಿಕಾಂಡ, ನೆಕ್ಸ್ಟ್ ಏನ್ರಿ ವಿಮೋಚನಾ ಕಾಂಡ, ಯಾತ್ರಕಾಂಡ, ಅದು ಬರ್ತಾವಲ್ಲ ಅಂದ್ರೆ ಅಲ್ವರ, ಲೇವಿಕಾಂಡ, ಯಾಜಕ ಕಾಂಡ, ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಈ ತರ ಏನ್ ಮಾಡಿದಾರೆ ತಮಿಳು ಬಂದ್ಬಿಡ್ತು ಅಲ್ವರ. ನೋಡ್ಬೇಕಾರೆ ಏನ್ರಿ ಸೀಕ್ವೆನ್ಸ್ ಎಲ್ಲ ಏನ್ ಮಾಡ್ಬಿಟ್ಟಾರೆ, ಹಾಕ್ಬಿಟ್ಟು ನೋಡ್ತೀರಿ. ಬ್ಯೂಟಿಫುಲ್ ಆಗಿ ಮಾಡೋರು ನೋಡ್ತೀರಿ. ಇದೆಲ್ಲ ಮಾಡಿರೋದು ಯಾರು ಗೊತ್ತಾ? ಎಲ್ಲ ಬಂದ್ಬಿಟ್ಟು ರೋಮನ್ ಕ್ಯಾಥಲಿಕ್ ಫಿಲಾಸಫರ್ಸ್ಗಳು, ಥಿಯೋಲಜಿಯನ್ಸ್ ಮಾಡಿರೋದ್ರಿ. ಏನಕ್ಕೆ ಮಾಡೋರೆ ಅಂತಂದ್ರೆ, ಬೈಬಲ್ ಏನ್ ಹೇಳ್ತದೆ, ಯಾಕೆ ಇಷ್ಟೊಂದು ಗಲಿಬಿಲಿಗಳು, ಬೈಬಲ್ ಏನ್ ಹೇಳ್ತಾರೆ ಅಂದ್ಬಿಟ್ಟು ಒಂದು ಕನ್ಕ್ಲೂಷನ್ ಬರೋಣ ಅಂತ ಏನ್ ಮಾಡೋರೆ, ಇದನ್ನ ನಿರ್ಧಾರ ತೊಗೊಂಡು ಮಾಡಿರೋದ್ರಿ. ಆಮೇಲೆ ಸ್ಟ್ರಾಂಗ್ಸ್ ಅಂತ ಬಿಟ್ಟಿದ್ರಿ, ಕನ್ಕಾರ್ಡೆನ್ಸ್ ಮಾಡೋರೆ. ನಮ್ಮ ಮನೆಗೆ ಬರೀ ನೋಡ್ತಿಂತೀನಿ, ಇಷ್ಟು ದಪ್ಪ ಬುಕ್ ರೀ.
ಓ ವಾ, ಎಷ್ಟು ಚಿಕ್ಕದಾಗಿದೆ ಫಾಂಟು ಅಂತಂದ್ರೆ ಏನ್ರಿ ನಾವು ಬೂದ್ಗಾಜ್ ಹಾಕೊಂಡು ಓದ್ಬೇಕ್ರಿ. ಅದನ್ನೇ ಮಾಡಿ ಇಷ್ಟು ದಪ್ಪ ಅದರ, ಅದನ್ನೇನೋ ಒಳ್ಳೇದು ಫಾಂಟ್ಸ್ ಎಷ್ಟು ಹೊಲ್ ಮಾಡ್ಬಿಟ್ಟ ಅಂದ್ರೆ ಈಸ್ ದಪ್ಪ ಬುಕ್ ಹಾಕ್ಬಿಡ್ತಾನು ಅದರ. ಅದನ್ನೆಲ್ಲ ಇಡೀ ಬೈಬಲ್ ಅಂತ ವಾಕ್ಯಗಳು ಏನು ಮಾಡೋದು ಎಲ್ಲ ಹಾಕೋರೆ ಅಂತೀರಿ. ಬರೀ ಪದ ದ ಅಂತ ಎಲ್ಲಿ ಬರ್ತಂದ್ರೆ ಇಡೀ ಬೈಬಲ್ ಬರೋಂಥ ಪದಗಳನ್ನ ಮಾಡ್ತಾರೆ ಎಲ್ಲಾನು ವಾಕ್ಯಗಳನ್ನ ಹಾಕ್ಬಿಟ್ಟು ನೋಡ್ತಾರೆ ಅದರ. ಇದೇನಕ್ಕೆ ಹೇಳ್ತೀನಿ ಅಂದರೆ ಬೈಬಲ್ನಲ್ಲಿ ಈ ಥರ ರೆಫರೆನ್ಸ್ ತೆಗೆದು ನಾವು ಓದಬೇಕು. ಏನಂತ ಓದಬೇಕು? ದೇವರ ಮಕ್ಕಳಿಗೆ ಯಾವ ವಾಕ್ಯಗಳ ಅನ್ವಯಿಸ್ತಾರೆ ಅಂದ್ಬಿಟ್ಟು ನಾವು ತೆಗೆದು ಓದಿದ್ರೆ ನಮಗೆ ಅಲ್ಲೇ ಸಪ್ರೇಷನ್ ಸಿಕ್ಬಿಡ್ತಾರೆ. ಎಲ್ಲ ವಾಕ್ಯಗಳು ದೇವ್ರ ಲೋಕ ಕೇಳಕ್ಕೆ ಹೋಗಿಲ್ಲ ಅಲ್ವರ. ನೋಡಿ ಕೆಲವು ವಾಕ್ಯ ಓದೋಣ. ರೋಮಪುರದಲ್ಲಿ 15:4, ರೋಮನ್ಸ್ 15:4. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ಪೂರ್ವದಲ್ಲಿ ಬರೆದಿದ್ದಲ್ಲ ಯಾರಿಗೆ? ಪಕ್ಕ ಮನೆಯವ್ರಿಗೆ, ಲೋಕದವ್ರಿಗೆಲ್ಲ ಉಪದೇಶ ಮಾಡೋಕ್ಕೆ ಬರೆದಿರತ್ತ. ಯಾರಿಗೆ ಬರೆದಿರಂತೆ? ನಮ್ಮನ್ನು ಉಪದೇಶ ಮಾಡೋದಕ್ಕೆ. ನೋಡ್ರಿತೀನಿ ನಮ್ಮ ಬಗ್ಗೆ ದೇವ್ರು ಎಷ್ಟು ಥಿಂಕ್ ಮಾಡೋರು ನೋಡಿರ್ತೀರಿ ಅಂದ್ರೆ. ಯಾವಾಗ ಥಿಂಕ್ ಮಾಡ್ಬಿಟ್ಟಾರೆ? ಫಸ್ಟಿನ ಬರೀಬೇಕಾದ್ರೆ ಎಲ್ಲ ಯಾರಿಗೋಸ್ಕರ ಬರೀ? ನಮಗೋಸ್ಕರ ಬರೀಯಪ್ಪ, ಎಲ್ಲ ನಮಗೋಸ್ಕರ ಪ್ಲ್ಯಾನ್ ಮಾಡಿ ಬರೀರಿ, ನಮಗೋಸ್ಕರ ಫಿಕ್ಸ್ ಮಾಡಿ ಅಂತ ಹೇಳೋರು ನೋಡಿರ್ತೀರಿ. ಇನ್ನೊಂದು ವಾಕ್ಯ ಹೋದ್ರಿ ಎಲ್ಲಪ್ಪ ಅಂದರೆ ತಿಮೋತಿ ಬರ್ತಾರೆ ನೋಡಿರ್ತೀರಿ. ಎಲ್ಲಿ? 2ನೇ ತಿಮೋತಿ 3ನೇ ಅಧ್ಯಾಯ 15th verse. 2 ತಿಮೋತಿ 3:15. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಅದರಿಂದ ದೇವರ ಮನುಷ್ಯನು ಪ್ರವೀಣ ಆಗ್ಬೇಕಂದ್ರೆ ಲೋಕದ ಮನುಷ್ಯಗಳ ಅದ್ರ ಯಾರಂತೆ? ದೇವರ ಮನುಷ್ಯರು. ಇದು ಅಪ್ಲಿಕೇಬಲ್ ಯಾರಿಗಪ್ಪ? ಉಂಗ್ಳು ಚಿಲ್ಡ್ರನ್ ಆಫ್ ಗಾಡ್, ದೇವ್ರ ಮಕ್ಳಿಗೆ ಮಾತ್ರ ಅನ್ವಯಿಸೋದಂತ ಹೊರತು ಲೋಕ ಜನಗಳಿಗೆ ಏನಾಗಲಿ ಅಪ್ಲಿಕೇಬಲ್ ಅಲ್ಲ ರೀ. ದೇವ್ರು ಯಾರಿಗೋಸ್ಕರ ಕೊಟ್ಟಿದ್ದೀನಲ್ಲ, ನಮ್ಮ ಮೇಲೆ ಪ್ರೀತಿ ಇಟ್ಟು ಏನ್ರಿ ಫಸ್ಟೇ ಮಾಡ್ಬಿಟ್ಟ ನೋಡ್ತೀರಿ. ಹೀಬ್ರೂಸ್ 1:14 ಓದ್ರಿ. ಇಬ್ರಿಯರು 1:14 ಓದ್ರಿ. ಹೀಬ್ರೂಸ್ 1:14. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ಅವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? ಯಾರಂತೆ ಇವರೆಲ್ಲರೂ ಅಂದ್ರೆ? ಪರಲೋಕದಂತ ಎಲ್ಲ ದೂತರುಗಳು. ಪರಲೋಕದಂತ ಎಲ್ಲ ದೂತರುಗಳನ್ನ ದೇವ್ರು ಎಲ್ಲಿ ಬಿಟ್ಟರು ಅಂತೆ? ಓದಿದ್ರ ವಾಕ್ಯ ಗಮನಿಸಿದ್ರ? ಇವರೆಲ್ಲರೂ ಏನಂತೆ? ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದೋದಿಕ್ಕೆ ಏನ್ರಿ ಅವ್ರಿಗೆ ಏನ್ರಿ ಸೇವೆ ಮಾಡುವಂತ ಉಳಿಗಳ ಆತ್ಮಗಳಂತೆ. ಯಾರು? ಪರಲೋಕದಂತ ಎಲ್ಲ ದೂತರುಗಳು. ಪರಲೋಕದಲ್ಲಿ ಯಾರು ಅವ್ರ? ಪರಲೋಕದಲ್ಲ ಯಾರು ಇಲ್ಲ ರೀ. ದೇವ್ರು ಎಲ್ಲಾರನ್ನ ಎಲ್ಲಿ ಕಳ್ಸ್ಕೊಬಿಟ್ಟಾರೆ? ಭೂಲೋಕ ಕಳ್ಸ್ಕೊಬಿಟ್ಟಾರೆ. ಯಾರ್ಯಾರು 1,44,000 ಓಡ್ತಾ ಇದಾರೋ ಇವ್ರೆಲ್ಲರಿಗೂ ಏನೆಲ್ಲ ಬೇಕೋ ಸೇವೆ ಮಾಡೋದಕ್ಕೆ ನೀನು ಎಲ್ಲೋಗಪ್ಪ ಸೀದಾ ಭೂಲೋಕದಲ್ಲಿ ಮಾಡಿ ನಿನ್ನ ಕೆಲಸಗಳನ್ನ ಮಾಡೋಕೆ ಕಳ್ಸ್ಕೊಳ. ಅಂದರೆ ಪರಲೋಕದಂತ ಎಲ್ಲ ದೂತರುಗಳನ್ನ ದೇವ್ರು ಅಪಾಯಿಂಟ್ ಮಾಡಿರೋದು ಎಲ್ಲಿಗೆ ಅಪಾಯಿಂಟ್ ಮಾಡೋರೆ? ಯಾರಿಗೆ? ನಮಗೆ ಲೋಕ ಜನಗಳಿಗೆಲ್ಲ ಅಪ್ಲೈ ಮಾಡೋರ. ಲೋಕ ಜನಗಳು ಎಷ್ಟು ಜನ ಸಾಯ್ತಾರೆ ನೋಡಿರ್ತೀರಿ ಅದರ ದುರ್ಘಟನೆಗಳಲ್ಲಿ, ವಿಪತ್ತುಗಳಲ್ಲಿ ನೋಡಿದ್ರ ಏನ್ರಿ? ನೇಪಾಳಲ್ಲಿ ಒಂದೇ ಒಂದು 5 ಸೆಕೆಂಡ್ ರೀ, ಏನ್ರಿ ಬಂದ್ಬಿಡ್ತು ಜಲಪ್ರಳಯ. ಏನು 5 ಅಂತಸ್ತು ಬಿಲ್ಡಿಂಗ್ ಮೇಲೆ ಇರೋದಕ್ಕಿಂತ ಏನ್ರಿ ಜಲರಾಶಿ ರೀ. ಏನೋ ಮಾಮೂಲಿ ನೀರು ಥರ ಬಂದ್ರೆ ಏನೋ ಸ್ವಿಂಗ್ ಹೊಡ್ಕೊಂಡ್ ಬಂದ್ಬಿಡೋದು. ಕೊಚ್ಕೊಂಡು ಬರ್ತಾ ಇತ್ತು ನೋಡ್ರಿ, ದೊಡ್ಡ ದೊಡ್ಡ ಬಂಡೆ ಕಲ್ಲು, ಮಣ್ಣು ಗಿಣ್ಣು ಕೆಸರೆಲ್ಲ. ಟಿಬೆಟ್ಟಲ್ಲಿ ಭೂಕಂಪ ಆಗಿದ್ದಕ್ಕೆ, ಟಿಬೆಟ್ ಒಂದು ಚೈನಾ ಬಾರ್ಡರ್ ಭೂಕಂಪ ಆಗಿದ್ದಕ್ಕೆ ಒಂದು ಡ್ಯಾಮ್ ಹೊಡೆದೋಗಿದೆ ನೋಡಿರ್ತೀರಿ. ಆ ಡ್ಯಾಮಲ್ಲಿ ಶೇಖರಣೆ ಆಗಿರೋಂಥ ಎಲ್ಲ ನೀರು ಎಷ್ಟು ಫೋರ್ಸಿಂದ ಅಲ್ಲ ಹೈಟಿಂದ ಬಂದಿದೆ ಅಂತಂದರೆ ಏನ್ರಿ ಸೆಕೆಂಡ್ಸಲ್ಲಿ, ಅದರ ನಾಟ್ ಇವನ್ ಏನು 5-10 seconds ಇಲ್ಲ ರೀ, ಕೊಚ್ಕೊಂಡು ಹೊಟ್ಟಾಯ್ತು ನೋಡಿರ್ತೀನಿ. ಅಂದ್ರೆ ಏನ್ರಿ ಪವರ್ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ದೇವರು ಅವ್ರನ್ನೆಲ್ಲ ಕಾಪಾಡ್ರ. ಇದು ಯಾರಿಗೋಸ್ಕರ ಆಗದಂತೆ? ಉಳಿಗಳ ಆತ್ಮಗಳು ಅದರ ಏನ್ರಿ ನಮಗೋಸ್ಕರ ಕಳಿಸ್ಕೊಟ್ಟಲ್ಪಟ್ಟಂಥವ್ರು ಯಾರನ್ನ? ದೇವರು ದೇವದೂತನ ಇಲ್ಲಿ ಅಪಾಯಿಂಟ್ ಮಾಡಿದ್ರೆ. ಅಂದರೆ ಇವೆಲ್ಲ ಸ್ಕ್ರಿಪ್ಚರ್ಸು ಯಾರಿಗಪ್ಪ ಅಪ್ಲಿಕೇಬಲು ಅಂತಂದರೆ ನಾಟ್ ಫಾರ್ ದ ವರ್ಲ್ಡ್. ಲಾಸ್ಟ್ ಟೈಮ್ ಕೂಡ ನೋಡಲ್ಲ, ಯೇಸು ಕ್ರಿಸ್ತ ಏನು ಹೇಳ್ತಾರೆ? ನಾನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ? ನಾನು ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡಲ್ಲ. ಇವತ್ತು ಎಷ್ಟು ಜನ ಏನು ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ? ಬರೀ ಪ್ರಾರ್ಥನೆ ಮಾಡೋಣ, ನಾವು ಯಾರಿಗೋಸ್ಕರ ಮಾಡೋಣ? ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ, ನಮ್ಮ ದೇವ್ರೇ ಮಾಡಲಿ, ಒಳ್ಳೆ ಪಕ್ಷ ಕೊಡಲಿ. ಯಾವ ಒಳ್ಳೆ ಪಕ್ಷ? ಇರೋದೆಲ್ಲ ಏನ್ರಿ ಮೋಸವಾಗಿರೋ ಪಕ್ಷಗಳು ಅಲ್ರ. ಎಲ್ಲರೂ ಮೋಸವಾಗಿರಲಿ, ಅದರಲ್ಲಿ ಯಾರೋ ಸ್ವಲ್ಪ ಬೆಟರ್ ಆಗಿದ್ದಾರೆ ಅಷ್ಟೇ ಹೊರತು ಯಾರೋ ನಿಯತ್ತಾಗಿದ್ದವ್ರು ಒಬ್ರು ಇಲ್ಲ ರೀ
ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಬರಲೇ ಈ ವಾಕ್ಯಗಳು ಸತ್ಯವೇದಂಥ ವಾಕ್ಯಗಳು ಲೋಕಕ್ಕೆ ಖಂಡಿತವಾಗೂ ಯಾವುದೇ ಕಾರಣಕ್ಕೂ ಅಪ್ಲಿಕೇಬಲ್ ಅಲ್ವೇ ಅಲ್ಲ. ಇದು ಯಾರಿಗೆ ಮಾತ್ರ ಅನ್ವಯಿಸೋದು ಅಂದರೆ ದೇವ್ರ ಮಕ್ಳಿಗೆ ಮಾತ್ರ ಏನು ಮಾಡೋದು ಅಲ್ಲಿ ಅನ್ವಯಿಸೋದು ಅಲ್ವರ. ದೇವ್ರು ಏನು ಮಾಡಿದ್ರೆ ಪರಲೋಕದ ದೂತರುಗಳನ್ನ ನಮಗೆ ಕೊಟ್ಟರೆ, ದೇವರ ವಾಕ್ಯ ಏನೇ ಮಾಡೋದು ನಮಗೆ ಕೊಟ್ಟರೆ ಅಲ್ವರ. ಏನ್ರಿ ಹಳೆ ಕಾಲದಲ್ಲಿ ಬರ್ದಿರೋದೆಲ್ಲ ಯಾರಿಗೋಸ್ಕರ ಬರ್ದಿರೋದು? ನಮಗೋಸ್ಕರ ಬರ್ತವ್ರೆ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇಷ್ಟೊಂದು ವಾಕ್ಯಗಳೆಲ್ಲ ಇರಬೇಕಾದ್ರೆ ವಾಕ್ಯನ ಸ್ವಲ್ಪ ಗಮನ ಇಟ್ಟು ನಾವೇನು ಮಾಡೋಕ್ಕ ನಾವು ನೋಡಬೇಕು. ಯಾವ ವಾಕ್ಯ ಯಾರಿಗೆ ಅಪ್ಲಿಕೇಬಲೋ, ಯಾವ ವಾಕ್ಯ ಯಾವ ಟೈಮ್ಗೆ ಅಪ್ಲಿಕೇಬಲ್ ಅಂತ ನೋಡ್ಕೋ. ಆವಾಗ ಓದಿದ್ರೆ ನಮ್ಗೇನಾಗ್ತದೆ ಸತ್ಯವೇದ ಕ್ಲೀನಾಗಿ ಅರ್ಥ ಆಗ್ತದೆ. ಅದಕ್ಕೆ ಔಟ್ ಸ್ಟಡಿ ಬೈಬಲ್ ನೋಡಿದ್ರೆ 10 ಡಿಫ್ರೆಂಟ್ ಸ್ಟೆಪ್ಸ್ ಕಾಲಗಳಿದೆಯಲ್ಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಲ್ವರ. ಯಾವ ವಾಕ್ಯಗಳು ಯಾವ ಕಾಲಕ್ಕೆ ಅನುಗುಣ ಗೊತ್ತಾ ಅದಕ್ಕೆ ಅಪ್ಲೈ ಮಾಡಬೇಕು. ಆಮೇಲೆ ಯಾರಿಗೆ ಅಪ್ಲಿಕೇಬಲ್ ಆಗ್ತದೆ? ಇಸ್ರೇಲ್ ಜನಗಳ ವಾಕ್ಯಗಳು ನಮ್ಗೆ ಅಪ್ಲೈ ಮಾಡ್ಕೊಳ್ತದ? ನಮಗೆ ಕೊಟ್ಟಿರೋದನ್ನ ಇಸ್ರೇಲ್ ಜನಗಳಿಗೆ ಅಥವಾ ಇಡೀ ಲೋಕ ಜನಗಳಿಗೆ ಅಪ್ಲೈ ಮಾಡೋಕ್ಕಾಗ್ತದ? ಖಂಡಿತ ಆಗೋದಿಲ್ಲ. ಆ ಒಂದು ಟೈಮ್ ಏನಾಗಿದೆ ಇದೆ. ಪ್ರಸಂಗಿನ ಹೇಳ್ತಾರೆ ಎಲ್ಲದಕ್ಕೂ ಒಂದು ಸಮಯ ಉಂಟು. ಅಳೋದಿಕ್ಕೆ ಸಮಯ ಇದೆ, ನಗದಿಕ್ಕೆ ಸಮಯ ಇದೆ, ಸಾಯೋದಿಕ್ಕೆ ಸಮಯ ಇದೆ, ಹುಟ್ಟೋದಿಕ್ಕೇನಾಗಿದೆ ಸಮಯ ಇದೆ. ಬೈಬಲ್ ಐತಾ ಇಲ್ವಾ? ಅದನ್ನ ಕರ್ತನಲ್ಲಿ ಪ್ರೇರಣೆಗಳೇ ಎಲ್ಲ ಲೋಕಕ್ಕೆ ಅಪ್ಲಿಕೇಬಲ್ ಅಲ್ಲ ಅಲ್ವರ. ಅದಕ್ಕೆ ಎಸ್ಪೆಷಲಿ ನ್ಯೂ ಟೆಸ್ಟಿಮೆಂಟು ಬರ್ದಿದ್ದು ಯಾರಿಗೆ ಬರ್ದವ್ರೆ? ಅದರ ನೋಡಿ, ಅಪೊಸ್ತಲ ಕೃತ್ಯಗಳು ಬಿಟ್ಬಿಡಿ. ಅದರ ನೆಕ್ಸ್ಟ್ ತಗೊಂಡ ಅಂದರೆ ರೋಮಾಪುರದವರಿಗೆ ಪತ್ರಿಕೆ ಬರೀತಾರೆ. ಯಾರಿಗೆ ಬರೀತಾರೆ ಅಂದರೆ ಅಲ್ಲಿ ರೋಮಾಪುರದಲ್ಲಿರೋಂಥ ಒಂದು ಭಕ್ತರುಗಳಿಗೆ, ಸಂತರುಗಳಿಗೆ ಏನು ಮಾಡ್ತಾರೆ? ಅಡ್ರೆಸ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಕೊರಿಂತದಲ್ಲಿರೋಂಥ ಸಭೆಗೆ, ಅಂದರೆ ದೇವರಲ್ಲಿ ಪ್ರತಿಷ್ಠಿತರು ಅದರ ಏನ್ರಿ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡವರು ಅಂತ ಹೇಳ್ತಾರ ಇಲ್ವಾ? ಇದು ಲೋಕ ಜನಗಳಿಗೆ ಅನ್ವಯಿಸ್ತದ? ಎಲ್ಲ ಎಪಿಸ್ಟಲ್ಸ್ ಅಂತ ಹೇಳ್ತಾರೆ. ಎಪಿಸ್ಟಲ್ಸ್ ಅಂದರೆ ಲೆಟರ್ಗಳು ಬರೆದೋದು. ಅಪೋಸ್ಟಲ್ ಪೌಲು ಒಂದೊಂದು ಊರಲ್ಲಿದ್ದ ಸಭೆಗಳಿಗೆ ಲೆಟರ್ಗಳು ಬರ್ದವ್ರಿ. ಆ ಲೆಟರ್ ಮುಖಾಂತರ ಗೈಡೆನ್ಸ್ ಕೊಟ್ಟಿರೋದು ಇಡೀ ಲೋಕಕ್ಕೆ ಬರ್ದ್ರು ಅವ್ರ. ಎಲ್ಲ BBC ಎಲ್ಲ ಓದ್ಬಿಟ್ರೆ ಜೋರು ಕೇಳ್ಬಿಟ್ರಪ್ಪ ಇಡೀ ಲೋಕಕ್ಕೆಲ್ಲ ಅಪ್ಲಿಕೇಬಲ್ ಲೋಕ ಎಲ್ಲ ಕೇಳ್ರಿ ಅಂತಂದ್ರ ಇಲ್ಲ. ಈ ಪ್ರಪಂಚ ದೇವರು ಏನು ಮಾಡೋನೆ? ನಂಬಿಕೆ ಇಲ್ದರ ಕಣ್ಗಳನ್ನ ಮಂಕು ಮಾಡೋನೆ, ಮತ್ತು ಅವ್ರಿಗೆ ಅಪ್ಲಿಕೇಬಲ್ಲು ಅಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ವಾಲ್ಯೂಮ್ನಲ್ಲಿ. ಆದ್ದರಿಂದ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದುದೇನೆಂದರೆ ಮಾನವನೆಂದರೆ ಏನು ಎಂಬುದನ್ನು ನಾವು ಈ ಅಧ್ಯಾಯದಲ್ಲಿ ಚರ್ಚಿಸುವಾಗ ನಾವು ಸಭೆ ಏನು, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು ಎಂದರೆ ಏನು, ಅಥವಾ ಸಭೆಯು ಈಗಾಗಲೇ ಪಡಕೊಂಡಿದ್ದು ಮೊದಲನೆಯ ಪುನರುತ್ಥಾನದಲ್ಲಿ ಭಾಗಿಗಳಾಗಿರುವವರ ಆತ್ಮೀಕ ಸ್ವಭಾವವೆಂದರೆ ಏನು ಎಂಬುದನ್ನು ಚರ್ಚಿಸುತ್ತಿಲ್ಲವೆಂದು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಮೊದಲನೆಯ ಆದಾಮ ಮತ್ತು ಆತನ ಮಕ್ಕಳ ಬಗ್ಗೆ ಚರ್ಚಿಸುತ್ತಿದ್ದೇವೆ. ನಾವು ಒಂದು ಜನಾಂಗದವರಾಗಿ ಸ್ವಭಾವತಃ ಯಾರು ಮತ್ತು ಏನಾಗಿದ್ದೇವೆ, ಮಾನವನೆಂದರೆ ಏನು, ಈ ರೀತಿಯಲ್ಲಿ ಮಾನವನು ಪತನಗೊಂಡದ್ದು ಹೇಗೆ ಮತ್ತು ಯಾಕೆ, ಆತನು ಯಾವುದಕ್ಕೆ ಬಿದ್ದು ಹೋಗಿದ್ದಾನೆ, ಯಾವುದರ ಮೂಲಕ ಮಾನವನು ವಿಮೋಚನೆ ಹೊಂದಿದ್ದಾನೆ ಮತ್ತು ಆತನು ಯಾವುದಕ್ಕೆ ಪುನಃ ಸ್ಥಾಪಿಸಲ್ಪಡುತ್ತಾನೆ, ಮತ್ತು ಇವುಗಳಿಗೆ ಸಂಬಂಧಿತ ವಿಷಯಗಳ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತಗಳೇ ನಾವೇನು ಮಾಡಬೇಕು ಅಂತಂದರೆ ಏನ್ರಿ, ಫಸ್ಟು ಇಲ್ಲಿ ಡಿಸ್ಕಸ್ ಮಾಡ್ಬೇಕಾರೆ ನೀವೇನು ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಂತಂದರೆ ನೋಡ್ಬೇಕಾರೆ ಮನುಷ್ಯ ಅಂದರೆ ಏನಪ್ಪ ಅಂತ ನೋಡ್ಬೇಕಾರೆ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಸಭೆಗೆ ಸಂಬಂಧಪಟ್ಟಂಥ ಮನುಷ್ಯನ ಬಗ್ಗೆ ನಾವು ಓದಕ್ಕೆ ಹೋಗ್ತಾ ಇಲ್ಲ. ಅದರ ನೂತನ ಸೃಷ್ಟಿಯಾಗಿರೋಂಥ ಒಬ್ಬ ದೇವ್ರ ಮಕ್ಳ ಬಗ್ಗೆ ಅದರ ಅವ್ರ ಬಗ್ಗೆ ಏನು ಹೇಳ್ತಾ ಅಂತ ನಾವು ಸತ್ಯವೇದ ಓದೋಕೆ ಹೋಗ್ತಾ ಇಲ್ಲ. ಅದರ ಆಡಿ ನಾವು ಏನು ಮಾಡ್ಬಿಡಿದ್ರಿ 6 ವಾಲ್ಯೂಮ್ನ ಬ್ಯೂಟಿಫುಲ್ ಆಗಿ ನೋಡ್ಬಿಟ್ಟಿದ್ರಿ. ಅದರ ಸರಿ, ಇಲ್ಲಿ ನಾವು ನೋಡ್ತಿರೋದು ಏನಪ್ಪ ಅಂತಂದರೆ ಕರ್ತನಲ್ಲಿ ಪ್ರಿಯಗಳೇ ಆದಾಮಿಂದ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಅವನ್ನ ದೇವ್ರು ಹೇಗಪ್ಪ ಸೃಷ್ಟಿ ಮಾಡಿದ್ರು ಅವನ ಬಗ್ಗೆ ಸತ್ಯವೇದ ಏನು ಹೇಳ್ತಾರೆ ಅಂತಂದ್ಬಿಟ್ಟು ನಾವೇನು ಮಾಡೋಕೆ ಹೋಗೋದು ಓದೋದಕ್ಕೆ ಹೋಗೋದು. ಅದರ ಸೈನ್ಸ್ ಕೇಳಿದ್ರೆ ಏನು ಮಾಡ್ತಾರೆ ನೋಡೋದಲ್ಲ, ಸೈನ್ಸ್ ಏನು ಮಾಡ್ತಾರೆ ಎಕ್ಸೆಟ್ರಾ ಅಂತ ಹೇಳ್ತಾರೆ ಅಲ್ರ. ಇವತ್ತು ನಾವು ಯಾರು ಬಯಾಲಜಿ ಓದ್ತಿರೋರು, ಮೆಡಿಕಲ್ ಓದ್ತಿರೋರು ಯಾರಿಗೂ ಸ್ಟೂಡೆಂಟ್ಸ್ಗೆ ಕೇಳೋರು ಏನು ಮಾಡ್ತಾರೆ, ಬಯಾಲಜಿಯಲ್ಲಿ ಕೇಳಿದ್ರೆ ಸೈನ್ಸ್ ಮನುಷ್ಯ ಅಂದ್ರೆ ಏನಪ್ಪ ಅಂದರೆ ಅದು ಪ್ರೋಟೋಪ್ಲಾಸ್ಮಾ, ಸೆಲ್ಸು, ಟಿಶ್ಯೂಸು ಎಕ್ಸೆಟ್ರಾ ಅಂತ ಏನು ಮಾಡ್ತಾರೆ ಎಲ್ಲ ಹೇಳ್ಕೊಂಬರ್ತಾರೆ. ಅದರ ಸತ್ಯವೇದ ಏನು ಹೇಳ್ತದಪ್ಪ, ಇದನ್ನ ನಾವು ಏನು ಮಾಡೋಕೆ ಹೋಗೋದು ಓದೋಕೆ ಹೋಗೋದು ಅಲ್ವರ. ಇದನ್ನ ಓದೋಕೆ ಏನು ಪ್ರಯೋಜನ ಓದಿ ಅಂತಂದರೆ ಇದನ್ನ ಅರ್ಥ ಮಾಡ್ಕೊಂಡ್ರೇನೆ
ಮನುಷ್ಯ ಎಷ್ಟು ಮಾತ್ರಕ್ಕೆ ಅವನು ಪಾಪದಲ್ಲಿ ಬಿದ್ದ, ಅದರ ಆ ಪಾಪ ಅಂದ್ರೆ ಏನಪ್ಪ, ಆಮೇಲೆ ಅವನು ಈ ಪಾಪದಿಂದ ಯಾವ ಥರ ಎತ್ತಲ್ಪಡ್ತಾನೆ ಅಂತಂದ್ಬಿಟ್ಟು ನಮ್ಗೆ ಏನಾಗುತ್ತೆ ಅವಾಗ ಗೊತ್ತಾಗೋದು ಅಲ್ವರ. ಫಸ್ಟ್ ಆಫ್ ಆಲ್ ಬಿದ್ದವನೇ ಅಂತ ಗೊತ್ತಾದ್ರೆ ಎತ್ತಿಡ್ಬೇಕು ಅಂತ ಗೊತ್ತಾಗೋದು. ಆದರೆ ಆಮೇಲೆ ಯಾವುದಲ್ಲಿ ಬಿದ್ದವನೇ ಅಂತ ಗೊತ್ತಾದ್ರೆ ಹೇಗೆ ಎತ್ತಬೇಕು ಅಂತ ನಮ್ಗೇನಾಗುತ್ತೋ ಗೊತ್ತಾಗೋದು. ಅದರ ಈ ತತ್ವಗಳನ್ನ ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟು ಮನುಷ್ಯನ ಏನಪ್ಪ ನಮ್ಗೆ ಗೊತ್ತಾಗಬೇಕು. ಆಮೇಲೆ ಫೈನಲ್ ಆಗಿ ಹೆಂಗಿದ್ದ ಅವ್ನು ಹೆಂಗೆ ರಿಸ್ಟೋರ್ ಮಾಡ್ತಾರೆ ವಾಪಸ್ ಸಮಸ್ತವನು ಅವನು ಹೆಂಗೆ ಸರಿ ಮಾಡ್ತಾರೆ ನಮ್ಗೇನಾಗೋದು ಕಾನ್ಸೆಪ್ಟು ಗೊತ್ತಾಗೋದು ನೋಡ್ರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರಿಯಗಳೇ ಈ ಒಂದು ದೃಷ್ಟಿಕೋನದಲ್ಲಿ ಈ ಸಬ್ಜೆಕ್ಟ್ ನೋಡೋಣ ಅಂತ ಹೇಳ್ತಾರೆ. ಓಕೆ, ಇವಾಗ ನೆಕ್ಸ್ಟ್ ಓದೋಣ. ನೆಕ್ಸ್ಟ್ ಜೋಸಫ್ ಬ್ರದರ್ ಓದ್ತೀರಾ? ಓಕೆ. ಮಾನವ, ಆತನ ದೇಹ, ಆತ್ಮ ಮತ್ತು ಚೈತನ್ಯ. ಮ್ಯಾನ್, ಬಾಡಿ, ಸ್ಪಿರಿಟ್, ಸೋಲ್. ಪ್ರಾಣಿ ಎಂಬ ಪದಕ್ಕೆ ನಿರ್ದಿಷ್ಟ ಮಾನ ವಿವರಣೆ ಏನೆಂದರೆ, ಶರೀರದ ರಚನೆಯಿಂದ ಜ್ಞಾನೇಂದ್ರಿಯ ಉಳ್ಳ ಜೀವಿ ಎಂದು ಒಪ್ಪುವಂತೆ ಮಾನವನು ಭೂಮಿಯಲ್ಲಿರುವ ಪ್ರಾಣಿಗಳಿಗೆ ಪ್ರಧಾನನು, ದೊರೆಯು ಎಂಬುದನ್ನು ಸತ್ಯವೇದವು ವಿಜ್ಞಾನದೊಡನೆ ಒಪ್ಪಿಕೊಳ್ಳಲು ಹಿಂಜರಿಯುವುದಿಲ್ಲ. ಈ ವಿಷಯವನ್ನು ಪ್ರಸ್ತಾಪಿಸುವ ಅಧ್ಯಾಯವನ್ನು ಗಮನಿಸುವ ಪ್ರವಾದಿ ದಾವೀದನು ಬಹಳ ಮುಖ್ಯವಾಗಿ ಗುರುತಿಸುವುದೇನೆಂದರೆ, ಮಾನವ ಆತನ ಪ್ರಕೃತಿಯಲ್ಲಿ ದೇವದೂತರಿಗಿಂತ ಕಡಿಮೆಯಾದವನು, ಭೂಮಿಯ ಎಲ್ಲ ಸೃಷ್ಟಿಗಳ ಮೇಲೆ ದೊರೆತನ ಮಾಡುವವನು, ಕೆಳವರ್ಗದ ಎಲ್ಲ ಜ್ಞಾನೇಂದ್ರಿಯಗಳ ಉಳ್ಳ ಜೀವಿಗಳಿಗೆ ದೇವರ ಪ್ರತಿನಿಧಿಯಾಗಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಅದೇ ನೋಡ್ಬೇಕಾದ್ರೆ ಮ್ಯಾನ್ ಅಂದೇನೋ ಕಂಪೋಸ್ಡ್ ಆಫ್ ಬಾಡಿ, ಸ್ಪಿರಿಟ್ ಅಂಡ್ ಸೋಲ್. ಅದರ ಸರಿ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಅದರ ಮನುಷ್ಯ ಅಂತ ನೋಡ್ಬೇಕಾದ್ರೆ ಏನ್ರಿ, ಅದಕ್ಕೆ ಬೈಬಲಲ್ಲಿ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡೋಂಥ ಒಂದು ಪದ ಏನಪ್ಪ ಅಂದರೆ ಅನಿಮಲ್ ಅಂತ ನೋಡ್ತೀರಿ. ಅದರ ಅನಿಮಲ್ ಅಂದ ತಕ್ಷಣ ನಮ್ಗೆ ನೋಡ್ಬಿಡ್ತಾರೆ ಅದಕ್ಕೆ ಕನ್ನಡ ಹಾಕಿರೋದು ಏನಂತಾರೆ, ಆದಿಕಾಂಡ 2:7 ನೋಡ್ಬೇಕಾದ್ರೆ ಮನುಷ್ಯ ಬದುಕೋ ಪ್ರಾಣಿ ಆದನು ಅಂತ. ಅದರ ಸರಿ ಇದು ಪ್ರಾಣಿ ಅಂತ ಒಂದು ಪದ ಬರ್ತಾರಲ್ಲ, ಇದರ ರೂಟ್ ಮೀನಿಂಗ್ ಏನಪ್ಪ ಅಂದರೆ ಸೆಂಟಿಯಂಟ್ ಲಿವಿಂಗ್ ಆರ್ಗನಿಸಮ್ ಅಂತ ಹೇಳ್ತಾರೆ. ಏನು ಸೆಂಟಿಯಂಟ್ ಲಿವಿಂಗ್ ಆರ್ಗನಿಸಮ್ ಅಂದರೆ ಸೆನ್ಸ್ ಉಳ್ಳವನು. ಅಂದರೆ ಪ್ರಜ್ಞೆನೇ ಇಲ್ದಿರ ಒಂದು ರೋಬೋಟ್ ಥರ ಮಾಡಕ್ಕೆ ಹೋಗಿಲ್ಲ ದೇವ್ರ ಮನುಷ್ಯನ. ಅದರ ಏನಾಗಿದೆ ಸೆನ್ಸಬಲ್ ಮ್ಯಾನ್ ಅನ್ನೋ ಏನ್ರಿ, ಅವನಿಗೆ ಬಿಸಿ ಮುಟ್ಟಿದ ತಕ್ಷಣ ಏನಾಗ್ತಾರೆ, ಅಯ್ಯೋ ಇದು ಬಿಸಿ ಅಂತ ಗೊತ್ತಾಗ್ತಾರೆ. ಚಳಿ ಆಗಿದ ತಕ್ಷಣ ಏನಾಗ್ತಾರೆ ಅವ್ರಿಗೆ, ಅವ್ನು ಚಳಿ ಏನಾಗ್ತಾರೆ ಅವ್ನಿಗೆ ಫೀಲ್ ಆಗ್ತಾರೆ. ಅದರ ಒಂದು ಒಳ್ಳೆ ಸುವಾಸನೆ ನೋಡಿದ ತಕ್ಷಣ ಅವ್ನಿಗೆ ಏನಾಗಬೇಕು, ಅವನಿಗೆ ಆ ಸೆನ್ಸ್ ಏನಾಗಬೇಕು, ಅದು ವರ್ಕ್ ಆಗಬೇಕು. ಒಬ್ಬರು ಏನ್ರಿ ದುಃಖದಲ್ಲಿ ಇರೋದು ನೋಡಿ, ಅವ್ನ ಕಣ್ಣಲ್ಲಿ ಏನಾಗಬೇಕು, ಕಣ್ಣೀರು ಬರಬೇಕು. ಅದು ನೋಡ್ಬೇಕಾದ್ರೆ ಇದು ಈ ಸೆನ್ಸಸ್ಗಳನ್ನ ಇಟ್ಟು ದೇವ್ರು ಏನು ಮಾಡಿದ್ದಾರೆ ಮನುಷ್ಯನ ಸೃಷ್ಟಿ ಅದಕ್ಕೆ ಎ ಸೆಂಟಿಯಂಟ್ ಲಿವಿಂಗ್ ಆರ್ಗನಿಸಮ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇದನ್ನ ಹೇಳ್ಬೇಕಾದ್ರೆ ಸೈನ್ಸ್ ಥರ ಏನು ಮಾಡಕ್ ಹೋಗಲ್ಲ, ಸತ್ಯವೇದ ಹೇಳೋದಕ್ಕೆ ಹೋಗಲ್ಲ. ಆದರೆ ಅದು ಬದಲಾಗಿ ಬೈಬಲ್ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಈ ಥರ ಒಬ್ಬ ಸೆನ್ಸ್ ಇರೋಂಥ ಒಬ್ಬ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ದೇವರು ಏನ್ರಿ ಭೂಮಿಗೆ ರಾಜ್ಯನಾಗಿ ಏನು ಮಾಡುತ್ತೆ, ಸೃಷ್ಟಿ ಮಾಡೋರಂತೆ. ಅಂದ್ರೆ ಏನಪ್ಪ ಅಂದ್ರೆ ಸೆನ್ಸ್ ಅಂತಂದ್ರೆ ಇನ್ನೊಂದು ಪದ ಹೇಳ್ಬೇಕಂದ್ರೆ ಏನ್ರಿ, ಒಂದು ಮಾರಲ್ ಏನ್ರಿ ಫ್ರೀ ವಿಲ್ ಇರೋಂಥ ವ್ಯಕ್ತಿ. ಅಂದ್ರೆ ಚಿತ್ತ ಇದೆ, ತನ್ನ ಮನ್ಸಂತಿದೆ, ಆ ಮನ್ಸನ್ನ ಅವ್ನು ಯಾವ ಕಡೆ ಬೇಕಾದ್ರೆ ಮಾಡ್ಬೋದು, ತಿರ್ಸ್ಕೊಬೋದು. ಅವ್ನ ನಿರ್ಧಾರಗಳು ತೊಗೊಂಡೋಕೆ ಅವ್ನಿಗೆ ದೇವ್ರು ಮಾಡೋ ಅಧಿಕಾರನ ಕೊಟ್ಟಿದ್ರು. ಆ ಥರ ಮನುಷ್ಯನ ಏನು ಮಾಡೋ ದೇವರು ಅವನು ಸೃಷ್ಟಿ ಮಾಡಿದ ಅಷ್ಟೇ ಹೊರತು ಸುಮ್ಮನೆ ಕೀ ಕೊಟ್ಟ ಗೊಂಬೆ ಥರ ಹೇಳ್ದಂಗೆ ಕೇಳಬೇಕು, ಬೇರೆ ಏನು ಇರಬಾರ್ದು. ರೋಬೋಟ್ ಥರ ಏನು ಮಾಡೋಕ್ಕೋಗಲ್ಲ ದೇವರು ಮನುಷ್ಯನ ಸೃಷ್ಟಿ ಮಾಡೋಕ್ಕಲ್ಲ. ಇದು ಮನುಷ್ಯನ ಸ್ಪೆಷಲ್ ಫೀಚರ್ ರೀ. ಹೀಗೆ ಮಾಡಿಬಿಟ್ಟು ಅವನ್ನ ಭೂಮಿಗೆ ರಾಜಂತರ ಮಾಡ್ಬಿಟ್ಟು ಭೂಲೋಕದ ಸರ್ವ ಅಧಿಕಾರ ಏನು ಮಾಡ್ತಾರೆ ಅವನಿಗೆ ಕೊಡ್ತಾರೆ. ಇದು ಸೈನ್ಸ್ ಒಪ್ಕೊಳಲ್ಲ ರೀ. ಸೈನ್ಸ್ ಒಪ್ಕೊಳೋದೇನೋ ಮನುಷ್ಯ ದಡ್ಡ ಪೆದ್ದ, ಅವ್ನಿಗೆ ಏನೂ ಗೊತ್ತಿರಲಿಲ್ಲ, ಅವನೇನು ಮಾಡ್ದ, ಎಲ್ಲೋ ಒಂದು ಕಡೆ ಸ್ಟೋನ್ ಏಜಲ್ಲಿದ್ದ, ಹಂಗೆ ಒಂದೊಂದೇ ಪ್ರಯೋಗ ಮಾಡಿ ಏನ್ಬಿಟ್ಟ ಕಲ್ತ್ಕೊಂಬಿಟ್ಟ. ಆ ಕಲ್ಲನ್ನ ಹಂಗೆ ಏನು ಮಾಡ್ದ, ಹಂಗೆ ಚೂಪಾಗಿ ಕಲ್ಲು ಯೂಸ್ ಮಾಡಿ ಒಂದು ಚಾಕು ಮಾಡ್ಕೊಂಬಿಟ್ಟ, ಆಯುಧ ಮಾಡ್ಕೊಂಬಿಟ್ಟ. ಹಂಗೆ ಏನಾಗೋಯ್ತು, ಹಂಗೆ ಆಯುಧ ಹಂಗೆ ಡೆವಲಪ್ ಆಗಿ ಕತ್ತಿ ಆಗೋಯ್ತು. ಹಂಗೆ ಏನು ಮಾಡ್ದ, ಮಂಗನಿಂದ ಮಾನವ ಅಂತ ಕಾನ್ಸೆಪ್ಟು. ಸೊ ಅದಕ್ಕೆ ಸೈನ್ಸ್ಗೂ ಸತ್ಯವೇದಕ್ಕೂ ತುಂಬ ಏನಾಗಿದೆ, ವ್ಯತ್ಯಾಸ ಇದೆ. ಸೈನ್ಸ್ ಹೇಳೋದು ಮ್ಯಾನ್ ವಾಸ್ ಅ ಕಿಂಗ್ ಆಫ್ ದಿಸ್ ಅರ್ತ್ ಅಂತ ಹೇಳ್ತಾರೆ. ಈಕ್ವಲೆಂಟ್ ಟು ಜೀಸಸ್ ಕ್ರೈಸ್ಟ್ ರೀ. ಕ್ರಿಸ್ತನಿಗೆ ಈಕ್ವಲ್ ಆಗಿ ದೇವರ ಮನುಷ್ಯನ ಸೃಷ್ಟಿ ಮಾಡೋ ತನ್ನ ಸ್ವರೂಪದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ದಾವೀದ್ ಹೇಳ್ಬೇಕು, ಕೀರ್ತನೆ 8ನೇದಲ್ಲಿ ಓದ್ದಲ್ಲ ವಾಕ್ಯ, ಮನುಷ್ಯ ಎಷ್ಟು ಮಾತದವನೋ ನೀನು ಅವನೇನಕ್ಕೆ ಲೆಕ್ಕಿಸ್ಬೇಕು,
ಹೆಂಗ್ ಸೃಷ್ಟಿ ಮಾಡೋರೆ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡೋರು ಅಷ್ಟೇ ಬರ್ತದೆ, ಜಾಸ್ತಿ ಇಲ್ಲ ರೀ, ಸ್ವಲ್ಪ ಕಮ್ಮಿಯಾಗಿ ಮಾಡೋರು ಅಂತೀರಿ ಅಲ್ವರ. ಅದೇನೋ ಮನುಷ್ಯನ್ಗೆ ದೇವದೂತನಿಗೆ ಜಾಸ್ತಿ ಡಿಫ್ರೆನ್ಸಸ್ ಇಲ್ಲ. ಒಂದು ಸ್ಪಿರಿಚುವಲ್ ನೇಚರ್ ಇದ್ದಾರೆ, ಇವ್ರು ಹ್ಯೂಮನ್ ನೇಚರ್ ಇರ್ತಾರೆ. ಅದರ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಮನುಷ್ಯನ್ಗಾಗಂತ ಎಲ್ಲ ಫೀಲಿಂಗ್ಸ್ಗಳು ಯಾರಿಗಿದೆ ಸೆನ್ಸಸ್ ಅಲ್ಲ, ದೇವದೂತರು ಕೂಡ ಏನಾಗಿದೆ ಅಂತೆ ಇದೆ ನೋಡಿರ್ತೀರಿ. ಅದರ ಪ್ರಜ್ಞೆ ಅಂತ ದೇವ್ರೇ ಮಾಡೋರ್ಗು ಕೊಟ್ಟು ನೋಡ್ತೀರಿ. ಅದರ ಅದು ಹೇಳೋದು ಏನ್ರಿ, ಇವ್ರನ್ನ ಈ ಥರ ಮಾಡ್ಬಿಟ್ಟು ಎಲ್ಲ ಲೋವರ್ ಕ್ರಿಯೇಷನ್ ಮೇಲೆ ದೊರೆತನ ಮಾಡುವಂತ ಬಿಟ್ರು ಅಂತ ಹೇಳ್ತಾರೆ. ಅದರ ಅದು ನೋಡ್ಬೇಕಾರೆ ಏನ್ರಿ, he was a representative of all the lower order sentient beings ಅಂತ ಹೇಳ್ತಾರೆ. ಮನುಷ್ಯನ್ಕಿಂತ ಕೆಳ ಸೃಷ್ಟಿ ಮಾಡಲ್ಪಟ್ಟಂತ ಎಲ್ಲ ಪ್ರಾಣಿಗಳು, ಆ ಪ್ರಾಣಿಗಳಿಗೆ ಏನು ಕೊಟ್ಟ ದೇವರು ಸೆನ್ಸ್ ಅಂತ ಕೊಟ್ಟ, ಪ್ರಜ್ಞೆ ಅಂತ ಕೊಟ್ಟ ನೋಡಿರ್ತೀನಿ. ಅದರ ನೀವು ಇರುವೆ ಹೋಗ್ತಾ ಇರ್ತಾರೆ, ಸುಮ್ಮನೆ ಕೈಲಿ ಅಡ್ಡ ಇಡಿ ದಾರಿಯಲ್ಲಿ ಅರಿವೆ ಏನು ಮಾಡ್ತಾರೆ, ಟಚ್ ಮಾಡಿದ ತಕ್ಷಣ ಓ ಏನೋ ಅಡಚಣೆ ಇದಪ್ಪ ಅಂತ ಮಾಡ್ತಾರೆ, ಲೆಫ್ಟ್ಗೋ ರೈಟಿಗೋ ತಿರುಗ್ತಾರೆ. ನೀವು ತಿರ್ಗಾ ಬೆಳ್ಳ ಇನ್ನೊಂದು ಕಡೆ ಮುಂದಕ್ಕೆ ಇಡಿ, ಅದೇ ಮಾಡ್ತಾರೆ, ಓ ತಿರ್ಗಾ ಅಡಚಣೆ ಅಂತ ಮಾಡ್ತಾರೆ, ಲೆಫ್ಟ್ ರೈಟಿಗೆ ತಿರುಗ್ತಾರೆ. ಅದರ ಸೆನ್ಸ್ ಅದಕ್ಕೆ ಮಾಡೋ ದೇವ್ರ ಒಂದು ಸೆನ್ಸ್ ಅಂತ ಮಾಡೋರೆ ಕೊಟ್ಟವ್ರೆ. ಅಲ್ವರ ಒಂದು ಆನೆ ಮರಿ ಹಳ್ಳಿಗೆ ಬಿದ್ದೋಗ್ಬಿಟ್ರೆ ಅವ್ರ ಅಮ್ಮ ಏನು ಮಾಡ್ತಾರೆ, ಆನೆ ಹಿಂಡಿದೆಲ್ಲ ಏನು ಮಾಡ್ತಾರೆ, ಅದಕ್ಕೆ ಸೆನ್ಸ್ ಕೊಟ್ಟಾರೆ, ಓಡೋಗ್ಬಿಡ್ತದ ಎಲ್ಲ ಏನು ಮಾಡ್ತಾರೆ, ಅಯ್ಯೋ ಬಿದ್ದೋಗ್ಬಿಡ್ತಲ್ಲ, ಅದನ್ನ ಎತ್ತ ತನಕ ಏನು ಮಾಡೋದಿಲ್ಲ, ಬಿಡೋದಿಲ್ಲ ಅಲ್ವರ. ಅದು ಒಬ್ಬನೇ ಬಿಟ್ಟು ಹೋಗೋದಿಲ್ಲ. ಆ ಹಿಂಡಿಗೆ ಏನು ಮಾಡೋರು, ಒಂದು ಸೆನ್ಸ್ ಕೊಟ್ಟವ್ರೆ, ಏನಂತ ಒಗ್ಗಟ್ಟಾಗಿರಬೇಕು ಅಂತಂದ್ಬಿಟ್ಟು. ಅಂದ್ರೆ ಇದು ಈ ಥರ ಸೆನ್ಸಬಲ್ ಎಲ್ಲ ಕ್ರಿಯೇಷನ್ ಮೇಲೆ ಮ್ಯಾನ್ ವಾಸ್ ಅ ಸುಪೀರಿಯರ್ ಸೆನ್ಸಬಲ್ ಬೀಯಿಂಗ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅಮೃತ. ಓಕೆ, ಅನು ಸಿಸ್ಟರ್. ಓದಿ. ಓದಿ. ದೇವರ ಪರಿಶುದ್ಧ ಗ್ರಂಥವು ಎಲ್ಲಿಯೂ ದೇವರ ಒಂದು ಚಿಕ್ಕ ತುಂಡು ಕಿಡಿ ಎಲ್ಲ ಮನುಷ್ಯರನ್ನು ಸಂಪರ್ಕಿಸುತ್ತಿದೆ ಎಂದು ನೇರವಾಗಿ ಹೇಳಿರುವುದಿಲ್ಲ ಮತ್ತು ಅಂಥ ವಿಚಾರಕ್ಕೆ ನಮ್ಮನ್ನು ತೊಡಗಿಸುವುದಿಲ್ಲ. ಒಂದು ನೂತನ ವಿಚಾರ ಸರಣಿಯನ್ನು ರಚಿಸಬೇಕೆಂದಿರುವವರು ಇಂತಹ ಬುಡವಿಲ್ಲದ ಊಹನೆಗಳನ್ನು ಮಾಡುವವರಾಗಿದ್ದಾರೆ. ಆದರೆ ಇದಕ್ಕೆ ಅವಶ್ಯವಾದ ಸ್ಥೂಲ ಪದಾರ್ಥಗಳ ಕೊರತೆ ಅವರಲ್ಲಿ ಕಂಡುಬರುತ್ತದೆ. ಪ್ರತಿಯೊಂದು ಮಾನವನಲ್ಲಿಯೂ ಆತನ ಜನ್ಮದಲ್ಲಿಯೇ ಕಿಂಚಿತ್ತಾದರೂ ದೇವರ ಭಾಗದ ಸಂಪರ್ಕವಿದ್ದೇ ಇರುತ್ತದೆ ಎಂಬ ಈ ಬುಡವಿಲ್ಲದ ಪೂರ್ವ ಸಿದ್ಧಾಂತಗಳು ಹಲವು ಸುಳ್ಳು ಸಿದ್ಧಾಂತಗಳಿಗೆ ಆಧಾರವನ್ನಾಗಿ ಮಾಡಿಕೊಳ್ಳಲಾಗಿದ್ದು, ಇದು ದೇವರ ಗುಣಲಕ್ಷಣಗಳನ್ನು ಅಸಂಸ್ಕೃತವಾದ ಹೀನಾಯ ಮಾನವುಳ್ಳದ್ದಾಗಿದೆ. ದೇವರ ಜ್ಞಾನಕ್ಕೆ, ನ್ಯಾಯಕ್ಕೆ, ಪ್ರೀತಿಗೆ ಮತ್ತು ಶಕ್ತಿಗೆ ಅವಮಾನಕರವಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಅಷ್ಟ, ಥ್ಯಾಂಕ್ ಯು. ಅದರ ನೋಡಿ, ಎಲ್ಲ ಹೋಗ್ಬಿಟ್ಟು ಸತ್ಯವೇದದಲ್ಲಿ ಒಂದು ಅಣುವಿನ ಮನುಷ್ಯನ ಸೃಷ್ಟಿ ಮಾಡಿದ್ರು, ಒಂದು ಸ್ಪಾರ್ಕ್. ಅದರ ಇದೇನಂತಾರೆ ಆ ಕಿಡಿ, ಅದರ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಅದರ ಬಿಗ್ ಬ್ಯಾಂಗ್ ಥಿಯರಿ ಏನಪ್ಪ ಅಂದರೆ, ಏನೋ ಒಂದು ದೊಡ್ಡ ಕೊಲಿಷನ್ ಆಗ್ಬಿಡ್ತು ಯೂನಿವರ್ಸಲ್ಲಿ. ಆ ಕೊಲಿಷನ್ ಆಗಿದ ತಕ್ಷಣ ಎಷ್ಟೆಷ್ಟೋ ಒಂದು ಬಂಬಾರ್ಡ್ಮೆಂಟ್ ಆಗ್ಬಿಡ್ತು. ಆ ಬಂಬಾರ್ಡ್ಮೆಂಟಲ್ಲಿ ಒಂದು ಬಂಬಾರ್ಡ್ಮೆಂಟು ಭೂಮಿನ ಆಗ್ಬಿಡ್ತು, ಸೃಷ್ಟಿ ಆಗ್ಬಿಡ್ತು. ಆ ಬಂಬಾರ್ಡ್ಮೆಂಟ್ ಒಳ್ಳೆ ಭೂಮಿ ಒಳಗಡೆ ಒಂದು ಕಲ್ಲು ಬಿತ್ತಲ್ಲ, ಆ ಭೂಮಿಯಲ್ಲಿ ಇತ್ತು ಎಲ್ಲ ಒಂದು ಕಡೆ ಜೀವಿ ಇತ್ತು. ಆ ಜೀವಿ ಹಂಗೆ ಏನಾಗಿ ಚಿಕ್ಕದಾಗಿ ಒಂದು ಚಿಕ್ಕ ಒಂದು ಜೀವ ಹಂಗೆ ಬೆಳೆದು 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 ಏನಾಗ್ಬಿಡ್ತು, ಪ್ರೋಟೋಜೋವಾ ಆಗ್ಬಿಟ್ಟು ಹಂಗೆ ಅಮೀಬಾ ಇಂದ ಪ್ರೋಟೋಜೋವಾ ಏನಾಗ್ಬಿಡ್ತು, ಒಂದು ಸೆಲ್ ಆಗಿ ಮನುಷ್ಯನಾಗಿ ಮಾರ್ಪಾಡ್ಬಿಟ್ಟ ಅಂತ ಅಂದ್ಬಿಟ್ಟು ಸತ್ಯವೇದಲ್ಲಿ ಏನು ಮಾಡೋಕ್ಕಲ್ಲ, ಎಲ್ಲೂ ರೆಕಾರ್ಡ್ ಇಲ್ಲ ರೀ ಅಲ್ವರ. ಸೊ ಅದಕ್ಕೆ ಮನುಷ್ಯನಿಗೆ ದೇವ್ರು ಬಿಟ್ಟು ಆತನ ಏನೋ ಒಂದು ವಸ್ತುನ ಕಮ್ಯುನಿಕೇಟ್ ಮಾಡಿದ್ರು, ಅದರಿಂದ ಮನುಷ್ಯ ಹಂಗೆ ಆಗ್ಬಿಟ್ಟ ಅಂತಂದ್ಬಿಟ್ಟು ಎಲ್ಲೂ ರೆಕಾರ್ಡ್ ಇಲ್ಲ ರೀ. ಅದರ ಈ ಥರ ಎಲ್ಲ ಚಿಂತೆ ಮಾಡೋದು ಏನಪ್ಪ ಅಂತಂದರೆ ಏನ್ರಿ, ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತಂದ್ಬಿಟ್ಟು ಅಲಗಳಿಸೋದು. ಅದರ ಅದಕ್ಕೆ ಒಬ್ಬ ಸೃಷ್ಟಿಕರ್ತ ಇದ್ರೇ ಒಂದು ಸೃಷ್ಟಿ ಅಂತ ಬರೋಕ್ಕೆ ಸಾಧ್ಯ ರೀ. ಒಂದು ಸೃಷ್ಟಿ ಅಂತ ಬಂದಮೇಲೆ ಅದಕ್ಕೆ ಒಬ್ಬ ಸೃಷ್ಟಿಕರ್ತ ಏನಾಗಿರ್ಬೇಕು, ಇರಬೇಕು, ಇಲ್ದಿರೋ ಬರೋಕ್ಕೆ ಹೆಂಗೆ ಸಾಧ್ಯ? ಅವರೇ ಯಾರಪ್ಪ ಅಂದರೆ ದೇವರು. ಬೈಬಲ್ ಇದನ್ನ ಯಾರಿಗೆ ಅಟ್ರಿಬ್ಯೂಟ್ ಮಾಡ್ತಾರೆ, ಯಾರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಮನುಷ್ಯನ ಸೃಷ್ಟಿ ಮಾಡಿದ ಒಂದು ಪೂರ್ತಿ ಒಂದು ಗೌರವ ದೇವರಿಗೆ ಅಂತ ಮಾಡ್ತಾರೆ, ಕೊಡ್ತಾರೆ. ಆ ದೇವ್ರಿಗೆ ಏನಪ್ಪ ಇದೆ ಅಂದರೆ 4 ಮುಖ್ಯವಾದ ಗುಣಲಕ್ಷಣಗಳಿದೆ. ಹೇಳ್ರಿ ಯಾವ್ಯಾವುದು ದೇವ್ರಿಗೆ ಅಂತ 4 ಗುಣಲಕ್ಷಣಗಳು ಯಾವ್ದು ಹೇಳ್ತೀರಾ? ಪ್ರೀತಿ, ಜ್ಞಾನ, ನೀತಿ, ವೆರಿ ಗುಡ್. ಅದರ ಜ್ಞಾನ, ಪ್ರೀತಿ, ಶಕ್ತಿ, ನೀತಿ 4 ಗುಣಗಳಿದೆ. ಸರಿ, ಪ್ರಕಟಣೆಯಲ್ಲಿ ಬರೋ ಆರ್ಡರ್ ಹೇಳಿ ನೋಡೋಣ, ಯಾರು ಹೇಳ್ತೀರಾ? ಪ್ರಕಟಣೆಯಲ್ಲಿ ಬರ್ತಲ್ಲ ಆರ್ಡರ್, ಮೊದಲು ಯಾವ್ದು ಬರ್ತದೆ? ಪ್ರಕಟಣೆ 4ನೇ ಬರ್ತಲ್ಲ, ಮೊದಲು ಏನ್ ಬರ್ತಾರೆ? ಮೊದಲು ಯಾವ ಜೀವಿ ಬರೋದು?
ಮನುಷ್ಯ ಹ? ಮನುಷ್ಯ ಕೊನೆ, ಮೊದಲನೇ ಬರೋದು ಯಾವುದು? ಸಿಂಹ ಬ್ರದರ್. ವೆರಿ ಗುಡ್. ಸಿಂಹ. ಮೊದಲು ಬರೋದು ಸಿಂಹ. ವೆರಿ ಗುಡ್. ಸಿಂಹ ಅಂದೇನು? ಬಲ. ಸ್ಟ್ರೆಂತ್. ಎಸ್, ವೆರಿ ಗುಡ್, ಶಕ್ತಿ. ನೆಕ್ಸ್ಟ್ ಎರಡನೇ ಬರೋದು, ಎರಡನೇ ಪ್ರಾಣಿ ಯಾವುದು? ಹೋರಿ. ಓರಿ. ವೆರಿ ಬುಲ್. ಗುಡ್. ಓರಿ ಅಂದ್ರೆ ಏನು ಕೇಳ್ಬೋದು? ನೀತಿ. ಹಾ, ನೀತಿ. ವೆರಿ ಗುಡ್. ಮೂರನೇದು? ಮನುಷ್ಯ. ಹಾ, ಮನುಷ್ಯನ ಮುಖ. ಅದರ ಮನುಷ್ಯನ ಮುಖ ಅಂತ ಏನು ಕೇಳಿರೋದು? ಮನುಷ್ಯನ ಮುಖದಲ್ಲಿ ಏನಿದೆ? ಪ್ರೀತಿ. ಕೊಳೆ ಇದೆ. ಲವ್. ಸೋಪಾಗಿ ತೊಳ್ಕೋಬೇಕು. ಏನೈತೆ ಮನುಷ್ಯನ ಮುಖದಲ್ಲಿ? ಲಕ್ಸ್ ಯೂಸ್ ಮಾಡಿ, ಡವ್ ಯೂಸ್ ಮಾಡಿ. ಏಸು ಕ್ರಿಸ್ತನ ಸೋಪ್ ಹಾಕ್ಬೇಕ್ರಿ. ಲವ್ ಇತ್ತು. ಅದರ ಲಾಸ್ಟ್ ಟೈಮ್ ಬಂದ ಪಟ ಕೇಳಿದಲ್ಲ, ಸೂಪರ್ ಇದೆ, ಕೇಳ್ರಿ ಇರ್ತೀರಿ, ಯೂಟ್ಯೂಬಲ್ಲಿ ಐತಲ್ಲ. ಮನುಷ್ಯನಲ್ಲಿ ಪ್ರೀತಿ ಇತ್ತು. ದೇವರು ಮನುಷ್ಯನಲ್ಲಿ ಆ ಪ್ರೀತಿನೇ ಕಳ್ಕೊಂಬಿಟ್ಟ. ಅದರ ಪ್ರಾಣಿ ನೋಡಿ ಟೆರರ್ ಅಂತ. ಸೂಪರ್ ಆಗಿದೆಲ್ಲ ವರ್ಸು. ನಾನು ಓದ್ಬಿಟ್ಟು ಶಾಕ್ ಆಗ್ಬಿಟ್ಟೆ. ಏನು? ಮ್ಯಾನ್ ಶೆಲ್ ಬಿ ಎ ಟೆರರ್ ಅಂಟು ಅನಿಮಲ್ಸ್ ಅಂತಾರೆ. ಟೆರರಿಸ್ಟ್ ಫಾರ್ ಏನೋ ಯಾರಿಗೆ? ಅನಿಮಲ್ಸ್ಗೆ. ಟೆರರಿಸ್ಟ್ ನೋಡಿ ನಾವೇಗೆ ಭಯ ಪಡ್ತಿರೋ, ಪ್ರಾಣಿಗಳು ನಮ್ಮನ್ನು ಭಯ ಪಡ್ತಂತಾರೆ. ಟೆರರ್ ಯಾಕೆ? ಮನುಷ್ಯನ ಮುಖ ಏನಾಗೋಯ್ತು ಹಂಗೆ ಅಲ್ವರ? ಹಾಂ, ಮನುಷ್ಯ ಒಬ್ಬ ಲುಕ್ ಕೊಡ್ತಾನೆ ನೋಡ್ರಿ ಅಂತೀನಿ. ಈ ಕಾಲ ಹೆಂಗಿರ್ತಾರೆ ಲುಕ್ಕು? ಹಾಂ, ಹಂಗೆ ದ್ವೇಷ, ಹೊಟ್ಟೆ ಕಿಚ್ಚು, ಹಂಗೆ ರಿವೆಂಜ್ ಅಲ್ವರ? ಆ್ಯಕ್ಚುಲಿ ಮನುಷ್ಯನ ಇದ್ದಿದ್ದಂಥ ಲುಕ್ಕು ಹೆಂಗೆ ಅಂತೆ? ಒಂದು ಪ್ರೀತಿ, ಕರುಣೆ, ಕೃಪೆ, ದಯೆ, ಮಮತೆ ಅಲ್ವರ? ತಾಳ್ಮೆ. ಹಾಂ, ಏಸು ಕ್ರಿಸ್ತನ ಪೇತ್ರನ ನೋಡ್ಬಿಟ್ಟು ಹೆಂಗೆ ಲುಕ್ ಕೊಟ್ರು? ಹಾಂ, ಎಲ್ಲ ಇತ್ಲಾಗ ತಿರ್ಗಿ ಬಂದು ಹುಷಾರಾಗಿರೋ ಅಂತ ಹಂಗೆ ಕೊಟ್ರ ಲುಕ್ಕು. ಹಾಂ ಅಲ್ವರ? ನೋಡ್ಬೇಕು, ದಟ್ ವಾಸ್ ಲವ್. ಅದಕ್ಕೆ ಮನುಷ್ಯನ ಮುಖ ಅಂತ ಹೇಳೋದು. ಫೇವರ್, ಗ್ರೇಸ್, ಕೈಂಡ್ನೆಸ್. ಅದರ ಆಮೇಲೆ ಕೊನೆಯದು ಯಾವುದು ಗರುಡ ಮೃಗ? ಪಕ್ಷಿ. ಗರುಡ ಪಕ್ಷಿ. ಆ, ಗರುಡ ಆನಂದ ಗರುಡ ಪಕ್ಷಿ ಜ್ಞಾನ. ಅಲ್ವರ? ಸೊ ಗರುಡ ಪಕ್ಷಿ ಅಂತಂದ್ರೆ ಗರುಡ ಪಕ್ಷಿಗೆ ಏನಿದೆ ಕ್ವಾಲಿಟಿ? ನಾಲೆಜ್. ಜ್ಞಾನ. ಕಣ್ಣು, ನಾಲೆಜ್. ನಾಲೆಜ್. ಅದರ ತೀಕ್ಷ್ಣವಾದ ಕಣ್ಣು. ಹೈಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಯಾವುದು? ಈಗಲ್. ಕಾಗೆನಾ, ಈಗಲ್. ಪಕ್ಷಿನ, ವಲ್ಚರ? ಈಗಲ್. ವಲ್ಚರ್. ಈಗಲ್. ಅದರ ವಲ್ಚರು ಅಲ್ಲ ರೀ, ಈಗಲ್. 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 ಈಗಲ್ಲು ವಲ್ಚರ್ಕ್ಕಿಂತ ಟಾಪ್ ಮೋಸ್ಟ್ ಫ್ಲೈಯಿಂಗ್ ಬರ್ಡ್ ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಏನ್ರಿ, ದೇವ್ರ ಚಿತ್ರ ಯಾವಾಗಾರ ಒಂದು ಈಗಲ್ ಬಗ್ಗೆ ಪಾಠ ನೋಡೋಣ. ಅದರ ನೋಡ್ಬೇಕಾರೆ ಏನ್ರಿ, ಅದಕ್ಕೆ ನೋಡ್ಬೇಕಾರೆ ಈ ದೇವ್ರಿಗೆ ಇರೋಂಥ ಈ 4 ಗುಣಲಕ್ಷಣಗಳಿಂದ ಮನುಷ್ಯನ ಸೃಷ್ಟಿ ಮಾಡೋದು ಏನು ಮಾಡ್ತಾರೆ? ಅಪ್ಲಿಕೇಬಲ್ ಅಂತ ನಾವು ನೋಡ್ತೀವಿ. ಅದಕ್ಕೆ ನಾವು ಇದೆಲ್ಲಿ ನೋಡ್ಬೇಕು ಗೊತ್ತಾ? ಈದೇನು ತೋಟದಲ್ಲಿ ಒಂದು ನೀರು ಹರಿತಾ ಇತ್ತು, ಕರೆಕ್ಟಾ? ಅದು ನೀರೇನೈತಂತೆ? ಎಷ್ಟು ಶಾಖೆ ಆಯ್ತು? 4 ಶಾಖೆಗಳಾಯ್ತು. 4 ಶಾಖೆ. ಯಾವಾಗ ಆಯ್ತು? ಈಡೇನ್ ತೋಟದಲ್ಲಿ ಆಯ್ತಾ? ಈಡೇನ್ ತೋಟದ ಹೊರಗಡೆ ಬಂದ್ಮೇಲೆ ಆಯ್ತಾ? ನೋಡ್ಕೊಂಬ, ನೀವು ಹೋಗಿ ಗೇಟ್ ಅಂತ ತೆಗೆದ್ಬಿಟ್ಟು ವನದೊಳಗಡೆನೆ ತೋಯಿಸ್ತಾ ಇತ್ತು. ಈಡೇನ್ ಆಚೆ ತೋಟ ಕಡೆ. ಅದು ಆಚೆ ಕಡೆ ಬಂದ್ಮೇಲೆ ಬ್ರದರ್. ನೋಡ್ಕೊಂಡ್ ಬಂದ್ರ ಗೇಟ್ಗೆ ಹೋಗ್ಬಿಟ್ಟು? ನೋಡ್ರಿ, ಅದರ ಬೈಬಲಲ್ಲಿ ಕೊಟ್ಟಿರಂಗೆ ಅದು ಏನ್ರಿ, ಆಚೆ ಕಡೆ ಬಂದಿದ್ಮೇಲೆ 4 ಶಾಖೆಗಳಾಯ್ತು. ಅದರ ದೇವ್ರು 4 ಶಾಖೆಗಳು ಏನು ಗೊತ್ತಾ ಮೀನಿಂಗು? ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಈ 4 ಗುಣಲಕ್ಷಣಗಳು ಉಳ್ಳವನಾಗಿ ಏನ್ ಮಾಡೋರು? ಮನುಷ್ಯನ ದೇವ್ರು ಸೃಷ್ಟಿ ಮಾಡೋರು ನೋಡಿರ್ತೀರಿ. ಅದರ ಇದಕ್ಕೆ ಇದು ಹೊರಗಡೆ ಬಂದ್ಮೇಲೆ ಏನಾಯ್ತಂತೆ? 4 ಅಂದ್ರೆ ಈಡೇನ್ ತೋಟದಲ್ಲಿ ಇರ್ಬೇಕಾದ್ರೆ ಒಂದಾಗಿತ್ತು ನೋಡ್ರಿ ಇದ್ರಿ. ಅದರ ಆಟ್ರಿಬ್ಯೂಟ್ ಒಂದಾಗಿ ಈ ಕೆಲಸಗಳನ್ನ ಮಾಡ್ತು. ಅದಕ್ಕೆ ನೋಡಿ, ನಾವು ಎಸಿಕೆಲಲ್ಲಿ ನೋಡ್ತೀವಿ. ಒಂದು ನಿಮಿಷ, ಎಸಿಕೆಲಲ್ಲಿ 1 ಮಿನಿಟ್. ಎಜೆಕಿಯಲ್ 10th ಚಾಪ್ಟರಲ್ಲಿ 9th ವರ್ಷದಿಂದ ಓದ್ಕೊಂಡ್ಬಂದಿದ್ದೀನಿ. 9 ಹಿಡ್ದು 12ವರೆಗೂ. ಇಗೋ, ನಾನು ನೋಡಲಾಗಿ ಆ ಕೆರೂಬಿಗಳ ಪಕ್ಕಗಳಲ್ಲಿ ಒಂದೊಂದು ಕೆರೂಬಿಯ ಪಕ್ಕದಲ್ಲಿ ಒಂದೊಂದು ಚಕ್ರದಂತೆ 4 ಚಕ್ರಗಳಿದ್ದವು. ಆ ಚಕ್ರಗಳ ಬಣ್ಣವು ಪೀತರತ್ನದ ಹಾಗೆ ಹೊಳೆಯಿತು. ಅವುಗಳ ರೂಪವು ಹೇಗೆಂದರೆ, ಒಂದು ಚಕ್ರದೊಳಗೆ ಇನ್ನೊಂದು ಚಕ್ರವು ಅಡ್ಡವಾಗಿ ರಚಿಸಿದಂತಿತ್ತು.
ಆ ನಾಲ್ಕು ಒಂದೇ ಮಾದರಿಯಾಗಿದ್ದವು. ಅವು ಹೊರಳುವಾಗ ನಾಲ್ಕು ಕಡೆಗಳಲ್ಲಿ ಯಾವ ಕಡೆಗಾದರೂ ಹೊರಡುತ್ತಿದ್ದವು. ಒರೆಯಾಗಿ ಹೊರಡುತ್ತಿರಲಿಲ್ಲ. ಏನ್ ಕೊಟ್ಟಿದೆ ಅಂದ್ರೆ ಇದು ದೇವ್ರದ್ದು 4 ಗುಣಲಕ್ಷಣ ತಿರ್ಗಿ ಎಜಿಕಲ್ ಕೊಟ್ಟು ನೋಡ್ತೀರಿ. ಇದು ಹೊರಡಬೇಕಾದ್ರೆ ಒಂದು ಕೆರೂಬ್ ಇತ್ತಂತ್ರಿ. ಆ ಕೆರೂಬ್ಗೆ 4 ತಲೆಗಳ ತರ ಇತ್ತಂತೆ. ಅಂದ್ರೆ 4 ಕೆರೂಬ್ಗಳು ಒಂದೇ ಸಹ ಅಟ್ಯಾಚ್ ಆಗಿರೋದು. ಆದ್ರೆ ನೋಡ್ಬೇಕು ಹೆಂಗಂದ್ರೆ 4 ತಲೆಗಳ ತರ ಕಾಣಿಸ್ತೈತಂತೆ. ಅದರ ಬೇರೆ ತರ ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬಿಡಿ, ಬೇರೆ ಧರ್ಮದ ತರ. ಆದ್ರೆ ಈ ಒಂದೊಂದು ಮುಖಗಳು ಹೆಂಗಿತ್ತು ಅಂತಂದ್ರೆ ಈ 4 ಕ್ಯಾರೆಕ್ಟರ್, ಒಂದು ಸಿಂಹದ ತರ ಇತ್ತು, ಹಾರುವಂತ ಗಡ ಪಕ್ಷಿ ತರ, ಮನುಷ್ಯನ ಮುಖದ ತರ ಇತ್ತು, ಹೋರಿಯ ಮುಖದ ತರ ಇತ್ತು ಅಂತ ಹೇಳ್ತಾರಲ್ಲ. ಇದು ಹೆಂಗ್ ನೋಡಿದ್ವಿ, ಹೆಂಗ್ ಹೋಯ್ತಂತಂದ್ರೆ ಜೊತೆಯಾಗಿ ಹೋಯ್ತಂತೆ ನೋಡಿರ್ತೀನಿ. ಅದರ ಇನ್ನೊಂದ್ ಕಡೆ ಹೋಗ್ಲಂತೆ. ಇದೇನಪ್ಪಾ ಅಂದ್ರೆ ದೇವ್ರು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಈ 4 ಕೆಲಸಗಳನ್ನ, ಈ 4 ಒಂದು ಫೌಂಡೇಶನ್ ಬಿಟ್ಟು ವೈಲೇಟ್ ಮಾಡಿ ಏನು ಕೆಲಸ ಮಾಡೋದಂತ್ರಿ. ಅಂದ್ರೆ ದೇವ್ರ ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ಏನ್ರಿ ನೀತಿನ ವೈಲೇಟ್ ಮಾಡಕ್ ಹೋಗಲ್ಲ. ಅದೇ ತರ ದೇವ್ರಿಗೆ ನೀತಿ ಇದೆ ಅಂತ ಅಂದ್ಬಿಟ್ಟು ಪ್ರೀತಿನ ಬಿಟ್ಬಿಟ್ಟು ಏನ್ ಮಾಡಕ್ ಹೋಗಲ್ಲ, ಕೆಲಸನ ಮಾಡೋದಕ್ಕೆ ಹೋಗಲ್ಲ. ದೇವ್ರಿಗೆ ಜ್ಞಾನ ಇದೆ ಅಂತ ಅಂದ್ಬಿಟ್ಟು ಇಷ್ಟ ಬಂದಂತ ರೀತಿಯಲ್ಲಿ ಏನ್ರಿ ಮಾಡ್ಬಿಡ್ತಾರ? ಅದರ ಇಲ್ಲ ರೀ. ನೀತಿಗೆ ಅನುಸಾರವಾಗಿ, ಜ್ಞಾನಕ್ಕೆ ಅನುಸಾರವಾಗಿ, ಶಕ್ತಿಗೆ ಅನುಸಾರವಾಗಿ ದೇವ್ರು ಏನ್ ಮಾಡಕ್ ಹೋಗೋದು, ಎಲ್ಲದರಲ್ಲೂ ಈ 4 ಸಿಮಿಟ್ರಿಕ್ ಆಗಿ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದರ ಇದ್ಗೆ ಬೈಬಲ್ಲು ಇವೆಲ್ಲ ಗುಣಲಕ್ಷಣಗಳನ್ನ ಯಾರಿಗಪ್ಪ ಆಟ್ರಿಬ್ಯೂಟ್ ಮಾಡ್ತಾರೆ, ಯಾರಿಗೆ ಅಪ್ಲೈ ಮಾಡ್ತಾರೆ ಅಂತಂದ್ರೆ ಇದು ಸರ್ವಶಕ್ತನಾಗಿರೋ ದೇವರ ಒಬ್ಬರಿಗೆ ಹೊರತು ಬೇರೆ ಯಾರಿಗೂ ಅನ್ವಯಿಸೋದಿಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ವಾಲ್ಯೂಮ್ನಲ್ಲಿ? ಅನಿತಾ ಅಷ್ಟು ಓದ್ತೀರಾ? ಓದ್ತೀನಿ. ಪ್ರತಿಯೊಬ್ಬ ಮಾನವ ಜೀವಿಗೂ ಆತನ ಜನನದ ಸಂದರ್ಭದಲ್ಲಿ ದೇವರ ಕಿಡಿಯ ಸಂಪರ್ಕವಿರುತ್ತದೆ ಎಂಬ ಕಲ್ಪನೆಯು ನಿತ್ಯ ನರಕಯಾತನೆಯ ವಿಚಾರ ಸರಣಿಯನ್ನು ಅಗತ್ಯವಾಗಿಸಿತು. ಇಲ್ಲಿ ಮಾಡುವ ಸಲಹೆ ಏನೆಂದರೆ, ಮಾನವನನ್ನು ಇತರ ಪ್ರಾಣಿಗಳಂತೆ ಸೃಷ್ಟಿಸಿದ್ದರೆ ಆತನು ಇತರ ಪ್ರಾಣಿಗಳಂತೆಯೇ ಯಾವುದೇ ನಿತ್ಯ ನರಕದ ಯಾತನೆ ಇಲ್ಲದೆ ಮರಣಿಸುತ್ತಿದ್ದ. ಆದರೆ ದೇವರು ತನ್ನ ಸ್ವಂತ ಜೀವದ ಕಿಡಿಯೊಂದನ್ನು ಮಾನವನಲ್ಲಿ ಇಟ್ಟಿರುವುದರಿಂದ ಮಾನವನು ನಿತ್ಯ ನಿರಂತರವಾಗಿದ್ದಾನೆ. ಈ ಕಾರಣದಿಂದ ದೇವರಿಗೆ ಆತನ ನಾಶನವನ್ನು ಬಯಸಿದರೂ ಈ ತನ್ನ ಸೃಷ್ಟಿಯನ್ನು ನಾಶನಗೊಳಿಸಲು ಆತನಿಂದಲೂ ಸಾಧ್ಯವಿಲ್ಲ. ಮಾನವನು ನಾಶಗೊಳಿಸಲಾಗದಿದ್ದರೆ ಆತನು ಎಲ್ಲಿಯಾದರೂ ಶಾಶ್ವತವಾಗಿ ಇರಲೇಬೇಕಾಗುತ್ತದೆ. ಮತ್ತು ಬಹುಪಾಲಿನ ಜನರು ಕೆಟ್ಟವರಾಗಿರುವುದರಿಂದ ಮತ್ತು ಕೇವಲ ಒಂದು ಚಿಕ್ಕ ಹಿಂಡು ಮಾತ್ರವೇ ಭಕ್ತಿವಂತರಾಗಿದ್ದು ದೇವರಿಗೆ ಪ್ರಿಯರಾಗಿರುವುದರಿಂದ ಭಕ್ತಿ ಇಲ್ಲದವರಿಗೆ ಮುಂದೆ ನಿತ್ಯ ನರಕವು ಇರುವಂತೆ ಅಲ್ಪಸಂಖ್ಯೆಯಲ್ಲಿರುವ ಭಕ್ತವಂತರಿಗೆ ಆಶೀರ್ವಾದಕರ ಭವಿಷ್ಯವಿರುವ ಅನುಪಾತದಲ್ಲಿರುತ್ತದೆ ಎಂದು ಹೇಳಲಾಗುತ್ತಿದೆ. ಇಲ್ಲವಾದಲ್ಲಿ ಮಾನವರ ಹೆಚ್ಚಿನ ಹಿತಕ್ಕಾಗಿ, ದೇವರ ಹೆಚ್ಚಿನ ಮಹಿಮೆಗಾಗಿ ಮತ್ತು ವಿಶ್ವದ ಹೆಚ್ಚಿನ ಶಾಂತಿ ಮತ್ತು ಸಮೃದ್ಧಿಗಾಗಿ ಎಲ್ಲಾ ಕೆಟ್ಟವರು ನಾಶವಾಗಬೇಕಾಗುತ್ತದೆ. ಹಕ್ಕಿನ ಹೇಳಿಕೆ ಏನೆಂದರೆ, ದೇವರು ಸೃಷ್ಟಿ ಉಳ್ಳವನಾಗಿದ್ದರೂ ಆತನ ದೈವಿಕ ಕಿಡಿಯೊಂದು ವಿವರಿಸಲಾಗದ ಯಾವುದೋ ರೀತಿಯಲ್ಲಿ ಮಾನವನಲ್ಲಿ ಸರಿ ಹೋಗಿರುವುದರಿಂದ ಆತನಿಗೆ ಮಾನವನನ್ನು ನಾಶಗೊಳಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದು. ಈ ಸಮಗ್ರವಾದ ಪ್ರಸ್ತಾಪವು ತಪ್ಪು ಭ್ರಮೆಯುಳ್ಳದಾಗಿದೆ. ಇದು ಯಾವುದೇ ದೇವರ ವಾಕ್ಯದ ಆಧಾರವನ್ನು ಹೊಂದಿರುವುದಿಲ್ಲ ಮತ್ತು ಇದು ಅಂಧಕಾರ ಯುಗದ ಕೃತ್ರಿಮ ಸೃಷ್ಟಿಯಾಗಿದ್ದು ದೇವರ ಪರಿಶುದ್ಧ ಗ್ರಂಥಗಳಿಗೆ ಸ್ಪಷ್ಟವಾಗಿ ವಿರೋಧವಾಗಿದೆ ಎಂದು ತೋರಿಸಿಕೊಡುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆಯ್ತು. ವೆರಿ ಗುಡ್ ಸಿಸ್ಟರ್, ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಏನು ಕಾನ್ಸೆಪ್ಟು ಅದ ಆಡಿಯೋ ಓದಿರೋದೆ. ಅದ ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳ್ತಾನೆಪ್ಪ ಅಂದರೆ ಒಂದು ಏನಂತಾರೆ ಸ್ಪಾರ್ಕ್ ಹೇಳ್ತಾರೆ ಕನ್ನಡದಲ್ಲಿ ಕಿಡಿ. ಅದರ ಒಂದು ಕಿಡಿನ ಏನ್ ಮಾಡ್ಬಿಟ್ರೆ ದೇವರು ಮನುಷ್ಯನ ಇಟ್ಬಿಟ್ಟವ್ರೆ. ಅದು ಎಲ್ಲಾ ಸೃಷ್ಟಿಯಲ್ಲಿ ಇಟ್ಬಿಟ್ಟವ್ರಂತೆ. ಎಲ್ಲಾ ದೇವರ ಸೃಷ್ಟಿಯಲ್ಲಿ ಒಂದು ಕಿಡಿ ಅಂತ ಇಟ್ಬಿಟ್ಟವ್ರೆ. ಮನುಷ್ಯನ ಏನ್ ಮಾಡ್ಬಿಟ್ರೆ ಅದನ್ನ ಇಟ್ಬಿಟ್ರೆ. ಇದನ್ನ ನಾಶ ಮಾಡೋಕ್ಕಾಗಲ್ಲ. ಅದರ ಸರಿ, ಮನುಷ್ಯ ಸತ್ತ ಮೇಲೆ ಏನಾಗಬೇಕು? ಈ ಒಂದು ಕಿಡಿ ಇರೋದ್ರಿಂದ, ಇದಕ್ಕೆ ಸಾವೇ ಇಲ್ದಿರೋದ್ರಿಂದ ಏನ್ ಮಾಡಬೇಕು? ದೇವರು ಎಲ್ಲ ಒಂದ್ ಕಡೆ ಅವನಿಗೆ ವಾಸಸ್ಥಾನ ಅಂತ ಕೊಡ್ಲೇಬೇಕು. ಅದರ ಸರಿ, ಎಲ್ಲರಿಗೂ ಒಂದು ವಾಸಸ್ಥಾನ ಕೊಡ್ಬೇಕು ಅಂತಂದ್ರೆ ಅವನು ಎಲ್ಲಿ ಕೊಂಡೋಗೋಣ? ಎಲ್ಲಾನು ದೇವ್ರ ಸ್ಥಳಕ್ಕೆ, ದೇವ್ರ ಜೊತೆಗೆ ಇಟ್ಕೊಳಕ್ಕೆ ಸಾಧ್ಯನಾ ಅಂತಂದ್ರೆ ಇಲ್ಲ. ಭೂಲೋಕದಲ್ಲಿ ಇರ್ಬೇಕಾದ್ರೆ ಅನೇಕ ಒಂದು ದುಷ್ಟಿ ಕೆಲಸಗಳನ್ನ ಮಾಡಿದ್ದಾನೆ, ದೇವ್ರಿಗೆ ಅಯೋಗ್ಯವಾಗೆಲ್ಲ ಬದುಕಿದ್ದಾನೆ.
ಇಂಥ ಒಂದು ಗುಣ ಇರೋಂಥ ಒಂದು ವ್ಯಕ್ತಿನ ಅವನ ಒಂದು ಕಿಡಿನ ತೊಗೊಂಡೋಗಿ ನಾವು ಪರಲೋಕಕ್ಕೆ ದೇವರ ಸ್ಥಾನಕ್ಕೆ ಸೇರಿಸಿದ್ರೆ ಆ ಪರಲೋಕ ಕೂಡ ಏನಾಗ್ಬಿಡ್ತಾರೆ ಕೆಟ್ಟೋಗೋದಕ್ಕೆ ಸಾಧ್ಯತೆ ಇರ್ತಾರೆ ಅಂದ್ಬಿಟ್ಟು ದೇವರೇ ಏನು ಮಾಡೋರು ಅಂತಂದ್ರೆ ಇಂಥ ಒಂದು ಕಿಡಿನ ಜೀವನ ಪೂರ್ತಿ ಹಿಂಸೆ ಕೊಡೋದಕ್ಕೋಸ್ಕರ ಏನು ಮಾಡೋರಂತೆ ಒಂದು ನರಕನ ಸೃಷ್ಟಿ ಮಾಡೋರಂತೆ. ಅದರ ಏನು ಪ್ರಯೋಜನ? ಏನು ಪ್ರಯೋಜನ? ಆ ಕಿಡಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟು ಏನ್ರಿ ಯುಗ ಯುಗಾಂತಗಳಲ್ಲಿ ಹೋಗ್ತಾ ಬಿಡಿ, ಅದಕ್ಕೆ ಎಂಡೇ ಇಲ್ಲ. ಅದರ ದೇವ್ರಿರೋ ತನಕ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಂತೆ. ಆದ್ರೆ ಹಿಂಸೆ ಕೊಡೋಂಥ ಉದ್ದೇಶ ಏನು? ಜಸ್ಟ್ ಒಂದು ಸಿಂಪಲ್ ರೀಸನ್. ಸ್ವತಃ ದೇವ್ರು ಸೃಷ್ಟಿ ಮಾಡಿದ್ರು, ಆ ಸ್ವತಃ ದೇವ್ರ ಕೆಲ ಏನು ಮಾಡೋಕ್ಕಾಗಲ್ಲ, ನಾಶ ಮಾಡೋಕ್ಕಾಗಲ್ಲ. ಅದೊಂದೇ ರೀಸನ್ಗೋಸ್ಕರ ದೇವರು ಇವ್ರನ್ನ ಪರಲೋಕ ಕೊಡೋಕ್ಕಾಗಿಲ್ಲ, ಇವ್ರನ್ನೆಲ್ಲ ಎಲ್ಲಿಗೆ ಹಾಕ್ಬೇಕು, ಎಲ್ಲ ಒಂದು ಕಡೆ ಒಂದು ಹಿಂಸೆ ಕೊಡ್ಬೇಕು. ಸರಿ, ಹಿಂಸೆ ಕೊಟ್ಟು ಏನಪ್ಪ ಪ್ರಯೋಜನ? ಮಾನಸಾಂತರ ಹೊಂದೋದಕ್ಕೆ ಅವಕಾಶ ಇದೆಯಾ? ಶಿಕ್ಷೆ ಕೊಟ್ಟ ಮೇಲೆ ಆ ಶಿಕ್ಷೆಯಿಂದ ತಿರುಗೋದಕ್ಕೆ ಏನಾಗಬೇಕು, ಒಂದು ಆಸ್ಪದ ಅಂತ ಇರ್ಬೇಕ್ರಿ ಅಲ್ವರ? ನೋಡಿ, ಬೈಬಲಲ್ಲಿ ಒಂದು ವಾಕ್ಯ ಇದೆ. ಏನಪ್ಪ ಅಂದ್ರೆ ಹೀಬ್ರೂಸ್ ಬನ್ನಿ, ಬುಕ್ ಆಫ್ ಹೀಬ್ರೂಸ್ 2:10 ಹೋದ್ರಿ, 2:10 ಮತ್ತು 11. ಸಮಸ್ತವು ಯಾವನಿಗೋಸ್ಕರವೂ ಯಾವನ್ 10:11. ಆತ್ಮಗಳಿಗೆ ತಂದೆಯಾಗಿರುವಾತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೋ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ದೇವರು ಶಿಕ್ಷಿಸ್ತಾರಂತೆ. ಏನಕ್ಕಪ್ಪ ಶಿಕ್ಷಿಸ್ತಾರೆ? ನಮ್ಮ ಹಿತಕ್ಕಾಗಿ. ನಾವೇನಾಗ್ಲಿ ದೇವ್ರ ಮಕ್ಕಳಾಗಬೇಕು ಅಂತ ಹಿತಕ್ಕಾಗಿ ಏನು ಮಾಡ್ತಾರೆ, ಶಿಕ್ಷಿಸ್ತಾರಂತೆ. ಇದೆಂತಪ್ಪ ಶಿಕ್ಷೆ? ಮತ್ತೆ ನರಕದಲ್ಲಿ ಯುಗ ಯುಗಾಂತಗಳಲ್ಲಿ ಏನ್ರಿ ಅವಕಾಶನೇ ಇಲ್ವಂತೆ. ಏನ್ರಿ ತಿರ್ಗಾ ಬಂದ್ಬಿಟ್ಟು ದೇವ್ರ ಮಕ್ಕಳಾಗಿ ತಿರ್ಗಾ ವಾಪಸ್ ದೇವ್ರ ಹತ್ರ ಬರೋಕ್ಕೆ ಆಸ್ಪದನೆ ಇಲ್ಲದ ರೀತಿಯಲ್ಲಿ ದೇವ್ರೇನ್ ಮಾಡ್ತದೆ, ಯುಗ ಯುಗಾಂತಗಳ ಶಿಕ್ಷೆ ಕೊಡ್ತದಲ್ಲಿ. ಇದೇನಪ್ಪ ಶಿಕ್ಷೆ ಹಂಗಾರೆ? ಇದೇನು ಶಿಕ್ಷೆ ಹಂಗಾರೆ? ಇದು ಹೆಂಗೆ ಸಾಧ್ಯ? ಅದರ ಜಸ್ಟ್ ಬಿಕಾಸ್ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನಪ್ಪ ಅದು ಅಂದರೆ, ದೇವರು ಮನುಷ್ಯನಲ್ಲಿ ತನ್ನ ಒಂದು ಅಂಶನ ಇಟ್ಬಿಟ್ಟವ್ರೆ. ಅದೇನಪ್ಪ ಅಂದರೆ ಆತ್ಮ. ಅದಕ್ಕೆ ಸಾವಿಲ್ಲ. ಸಾವು ದೇವ್ರ ಕೈಲೂ ಕೊಡೋಕೆ ಸಾಧ್ಯ ಇಲ್ವಂತಲ್ಲೇ. ದೇವರೇ ಸೃಷ್ಟಿ ಮಾಡಿದ್ಮೇಲೆ ದೇವ್ರ ಕೈಲಿ ಕೊಡೋಕೆ ಸಾವು ಕೊಡೋಕ್ಕೆ ಸಾಧ್ಯ ಇಲ್ದಿರಂತ ಆತ್ಮ ಅಂತಾರೆ. ಅದರ ಹಂಗಾರೆ ಏನ್ರಿ ಸರ್ವಶಕ್ತನು ಅಂತ ಹೇಳಂತ ಪದಕ್ಕೆ ಏನು ಅರ್ಥ ಬರ್ತದೆ ಹಂಗಾರೆ? ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ಒಂದು ಚಿಕ್ಕರ ಒಂದು ಫಾಲ್ಸ್ ಡಾಕ್ಟ್ರಿನಿಂದ ಒಂದು ಉಪದೇಶ ಬಂದಿರೋ ತಪ್ಪಾದ ಉಪದೇಶ ಏನಪ್ಪ? ನರಕ. ಅದು ಏನು? ನರಕ ಒಂದು ವೇದನೆ ಸ್ಥಳ. ಅದು ಏನು ಯುಗ ಯುಗಾಂತರಗಳಲ್ಲಿ ಎಲ್ಲ ಪಾಪಿಗಳನ್ನ ಹಾಕಿ ಏನು ಮಾಡ್ತಾರೆ? ಅದರ ಏನು ಕ್ಷಮಾಪಣೆನೇ ಇಲ್ದಿರ, ಮಾನಸಾಂತರಕ್ಕೆ ಆಸ್ಪಾದನೆ ಇಲ್ದ ರೀತಿಯಲ್ಲಿ ಏನು ಮಾಡ್ತಾರಂತೆ ದೇವರು ಅವ್ರನ್ನ ಏನ್ರಿ ನಾಶ ಮಾಡ್ತಾರೆ. ಈ ಕಾನ್ಸೆಪ್ಟ್ನೇ ತಪ್ಪು ಅಂತ ಹೇಳೋದೆ ಈ ಒಂದು ವಾಲ್ಯೂಮ್ನಲ್ಲಿ ಈ ಒಂದು ಚಾಪ್ಟರ್ ಉದ್ದೇಶ. ನರ್ಕ ಅಂತ ಅಂದ್ಬಿಟ್ಟು ದೇವರು ಸೃಷ್ಟಿ ಮಾಡಿಲ್ಲ. ನರ್ಕ ಅಂದ್ಬಿಟ್ಟು ಒಂದು ವೇದನೆ ಸ್ಥಳ ಅಂತ ದೇವರು ಸೃಷ್ಟಿ ಮಾಡಕ್ ಹೋಗಿಲ್ಲ ಅಲ್ದರ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ತಪ್ಪಾದ ಉಪದೇಶ ಎಲ್ಲಿಗಪ್ಪ ಬಂತು, ಎಲ್ಲಿಂದ ಬಂತು ಅಂದರೆ ಡಾರ್ಕ್ ಏಜಸ್ ಅಲ್ಲಿ. ಅದರ ಈ ಫಾಲ್ಸ್ ಕಾನ್ಸೆಪ್ಟು ಸಭೆಯೊಳಗೆ ಬಂತು ಅಂತ ಪ್ರೂವ್ ಮಾಡ್ತಾರೆ. ಯಾವ ಚಾಪ್ಟರ್ಲಿ? ಈ ಚಾಪ್ಟರ್ಲಿ. ಅದಕ್ಕೆ ನೋಡಿ, ನಾವು ಬೇಸಿಕ್ ಕ್ಲಾಸ್ಗಳು ಕಲಿತೀರಿ ಗೊತ್ತಾ? ಎಂಟೈರ್ ಬೇಸಿಕ್ ಕ್ಲಾಸು ನಮ್ಮ 6 ವಾಲ್ಯೂಮ್ಸ್ ಇಲ್ದಾರಿ. ಯಾರಿಗೆ ವಾಲ್ಯೂಮ್ ಸ್ಟಡೀಸ್ ಮಾಡಬೇಕು ಅಂತ ಹೇಳೋದು. ವಾಲ್ಯೂಮ್ ಸ್ಟಡಿ ಮಾಡಿದ್ರೆ ಸತ್ಯಲ್ಲಿ ಬೇರು ನಿಂತ್ಕೊಂತಾರೆ. ಯಾರನ್ನ ಮಲ್ಲಾಡ್ಸೋಕ್ಕೆ ಸಾಧ್ಯ ಇದೆ? 1000 ಕ್ವಶನ್ ಕೇಳಲಿ, 1000 ಕ್ವಶನ್ಗೂ ಜ್ಞಾನವಾಗಿ ಉತ್ತರ ಕೊಡೋತ್ತಲ್ಲಿ ದೇವ್ರು ಏನು ಮಾಡ್ತಾರೆ? ನಮಗೆ ಕೃಪೆ ನೀಡ್ತಾರೆ ಅಲ್ವರ? ಸರಿ, ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓಕೆ, ಅನು ಸಿಸ್ಟರ್ ಓದ್ಬೋದಾ? ದೇವರ ಪರಿಶುದ್ಧ ಗ್ರಂಥಗಳು ಮಾನವನು 2 ವಸ್ತುಗಳಿಂದ
ಉಂಟು ಮಾಡಲ್ಪಟ್ಟಿದ್ದಾನೆ ಎಂಬುದಾಗಿ ಮಾನ್ಯ ಮಾಡುತ್ತದೆ. ಅವುಗಳೆಂದರೆ ದೇಹ ಮತ್ತು ಚೈತನ್ಯ. ಇವೆರಡು ಆತ್ಮನನ್ನು, ಚೇತನಯುಕ್ತನನ್ನು, ಬುದ್ಧಿವಂತನಾದ ಮನುಷ್ಯನನ್ನು ಜೀವ ಅಥವಾ ಆತ್ಮ ಉತ್ಪತ್ತಿಗೊಳಿಸುತ್ತದೆ. ದೇಹವೆಂಬ ಪದವು ಕೇವಲ ಪ್ರಾಕೃತಿಕ ಶರೀರದ ರಚನೆಗೆ ಮಾತ್ರವೇ ಅನ್ವಯವಾಗುತ್ತದೆ. ಅದು ಬದುಕಿರುವ ಜೀವಕ್ಕಾಗಲಿ ಅಥವಾ ಆ ಬದುಕಿನ ಫಲವಾದ ಚೇತನಯುಕ್ತ ವ್ಯಕ್ತಿಗಾಗಲಿ ಅಲ್ಲ. ದೇಹವಿಲ್ಲದೆ ಮನುಷ್ಯನಿರಲಾರನಾದರೂ ದೇಹವೆಂಬುದೇ ಮನುಷ್ಯನಲ್ಲ. ಜೀವನದ ಚೈತನ್ಯವಿಲ್ಲದೆ ಮನುಷ್ಯನಿರಲಾರದಾದರೂ ಆ ಚೈತನ್ಯವೆಂಬುದೇ ಮನುಷ್ಯನಲ್ಲ. ಚೈತನ್ಯ ಅಥವಾ ಸ್ಪಿರಿಟ್ ಎಂಬುದು ಹಳೆ ಒಡಂಬಡಿಕೆಯಲ್ಲಿ ಹಿಬ್ರೂ ಪದವಾದ ರುವಾಕ್ನಿಂದ ಬಂದದ್ದಾಗಿದೆ. ಪ್ರಾಥಮಿಕವಾಗಿ ಇದರ ಅರ್ಥ ಉಸಿರು ಅಥವಾ ಪ್ರಾಣ. ಹೀಗಾಗಿ ನಮ್ಮಲ್ಲಿ ಜೀವದ ಉಸಿರು, ಜೀವದ ಆತ್ಮವೆಂಬ ಹೇಳಿಕೆಗಳಿವೆ. ಯಾಕೆಂದರೆ ಒಮ್ಮೆ ಪ್ರಾರಂಭವಾದ ಜೀವದ ಕಿಡಿಯು ಉಸಿರಿನಿಂದಲೇ ಬೆಂಬಲಿತವಾಗಿದೆ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಅದಕ್ಕೆ ಸತ್ಯವೇದ ಏನಪ್ಪ ಹೇಳ್ತಾರೆ ಅಂದರೆ, ಮನುಷ್ಯನ ದೇವರು ಯಾವ ಥರ ಸೃಷ್ಟಿ ಮಾಡಿದ್ರೆ ಅಂದರೆ ದೇಹ ಮತ್ತು ಶ್ವಾಸ. ನಮ್ಮ ಕನ್ನಡದಲ್ಲಿ ವಾಲ್ಯೂಮ್ ಚೇತನ ಅಂತ ಹಾಕಿದ್ದಾರೆ. ಓಕೆ, ಅದು ಕೂಡ ಒಂದು ಗುಡ್ ವರ್ಡ್. ಅದರ ಚೈತನ್ಯ ಅದರ ಈ ಜನಕ್ಕೆ ಚೈತನ್ಯ ಗೊತ್ತಿಲ್ಲೋ, ಪಕ್ಕ ಮನೆಯವರಂತ ಅಕ್ಕಪಕ್ಕದ ಮನೆಯವರು ಸ್ಕೂಲಲ್ಲಿ ಚೈತನ್ಯ ಗೊತ್ತಿರ್ಬೋದು. ಅದು ಸತ್ಯವೇದಲ್ಲಿ ಚೈತನ್ಯ ಏನಪ್ಪ ಅರ್ಥ ಅಂತಂದರೆ ಸಮಥಿಂಗ್ ರಿಲೇಟೆಡ್ ಟು ಸ್ಪಿರಿಟ್. ಅಂದರೆ ಒಂದು ಜೀವಶ್ವಾಸದಲ್ಲಿ ಒಂದು ಶಕ್ತಿ ಇರೋಂಥದ್ದಕ್ಕೆ ಹೇಳೋದಂಥ ಒಂದು ಪದ ರೀ. ಓಕೆನಾ? ಇವೆರಡೂ ಸೇರಿಬಿಟ್ರೆ ಏನಾಗೋದು ಅಂತಂದರೆ ಅಲ್ಲಿ ಆತ್ಮವಾಗೋದು. ಅದರ ಆತ್ಮನೇನೋ ಅವನೇ ಯಾರೋ ಮನುಷ್ಯನೇನಪ್ಪ ಅಂದರೆ ಒಂದು ಬುದ್ಧಿ ತಿಳುವಳಿಕೆ ಇರುವಂಥ ಒಂದು ವ್ಯಕ್ತಿ ಅಲ್ವರ. ಮನುಷ್ಯ ತಾನೇ ಆಗೋದಕ್ಕೆ ಸಾಧ್ಯ. ಅದಕ್ಕೆ ದೇಹ ಮಾತ್ರ ಮನುಷ್ಯ ಅಲ್ಲ. ಅದಕ್ಕೆ ದೇವರು ಜೀವಶ್ವಾಸ ಕೊಟ್ರಲ್ಲ, ಅದು ಮಾತ್ರ ಕೂಡ ಏನಾಗೋದಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಆಗೋದಕ್ಕೆ ಸಾಧ್ಯ. ದೇಹ ಬರೀ ಜಸ್ಟ್ ದೇಹ ರೀ. ಅದರ ಅದಕ್ಕೆ ಒಂದು ರೂಪ ಕೊಡ್ತಾರೆ ಅಷ್ಟೇ ಹೊರತು, ಆದರೆ ಅದಕ್ಕೆ ಸ್ವಂತವಾದಂಥ ಒಂದು ಜೀವ ಏನಾಗಿಲ್ಲ ಇಲ್ಲ. ಆಯ್ತರ ಜೀವಶ್ವಾಸ ಏನಂತ ದೇವರು ಕೊಟ್ಟಿದ್ದಾರೋ ಇದರಲ್ಲಿ ಜೀವ ಕೊಡೋಕ್ಕೆ ಅಧಿಕಾರ ಇದೆ. ಆದರೆ ಜೀವ ಕೊಡೋಕ್ಕೆ ಅಧಿಕಾರ ಇದೆ ಯಾವಾಗ ಅದು ಸರಿಯಾದ ರೀತಿಯಲ್ಲಿ ಒಂದು ಶರೀರದ ಜೊತೆ ಸೇರ್ಕೊಂಡು ಅವಾಗ ಮಾತ್ರ ಅಷ್ಟೇ. ಆವಾಗ ಮಾತ್ರ ಒಂದು ಏನು ಕೊಡೋಕ್ಕೆ ಸಾಧ್ಯ ಅಂದರೆ ಕರೆಕ್ಟಾಗಿ ಏನ್ರಿ ಒಂದು ಜೀವ ಕೊಡೋಕ್ಕೆ ಒಂದು ಸಾಧ್ಯ. ಇಲ್ಲ ಅಂತಂದರೆ ತನ್ನಷ್ಟಕ್ಕೆ ತಾನೇ ಇದ್ರು ಸರಿ, ಅದಕ್ಕೆ ತಂದೆ ಆದಂಥ ಒಂದು ಜೀವ ಏನಾಗಿಲ್ಲ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ನೋದ್ಗಳೇ ಏನ್ರಿ ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಮನುಷ್ಯ ಅಂತಂದಮೇಲೆ ಇವೆರಡೂ ವಸ್ತುಗಳು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಮ್ಮ ಸತ್ಯವೇದದಲ್ಲಿ ನೋಡ್ದ ಅಂತಂದರೆ ಹೀಬ್ರುವಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರುವಂಥ ಒಂದು ವಾರ್ತೆ ಸ್ಪಿರಿಟ್ಗೆ ಅಂದ್ರೆ ಆವಿಗೆ ಅಥವಾ ಚೈತನ್ಯ ಅಥವಾ ಶ್ವಾಸ ಅಂತ ಬರ್ತಲ್ಲ, ಆ ಪದಕ್ಕೆ ಬರೋಂಥ ವಾರ್ತೆನಪ್ಪ ಅಂದರೆ ರುವಾ ಅಂತಂದ್ಬಿಟ್ಟು. ಅದರ ರುವಾ ಅಂತಂದರೆ ಇದ್ರ ಪದದ ಅರ್ಥ ಏನಪ್ಪ ಅಂತಂದರೆ ಅದು ಮುಖ್ಯವಾಗಿ ಶ್ವಾಸ. ಬರೀ ಶ್ವಾಸನ ಬರೀ ಆಕ್ಸಿಜನ್ನ ಅಂತಂದ್ರೆ ಅಲ್ಲ ರೀ, ಜೀವ ಕೊಡುವಂಥ ಶ್ವಾಸ. ಆ ಶ್ವಾಸದಲ್ಲಿ ಏನಪ್ಪ ಇದೆ ಅಂದರೆ ಜೀವ ಕೊಡೋಕ್ಕೇನಾಗಿದೆ ಅಧಿಕಾರ ಇದೆ, ಪವರ್ ಇದೆ ರೀ. ಬರೀ ಗಾಳಿ ಅಲ್ಲ, ಆಕ್ಸಿಜನ್ ಅಲ್ಲ. ಆದರೆ ಆ ಆಕ್ಸಿಜನ್ ಏರ್ಬೇಕು, ದ ಪರ್ಮಿಷನ್ ಅಂಡ್ ದ ರೈಟ್ ಟು ಲಿವ್ ಅಲ್ವರ. ಸತಿ ನೋಡ್ಬೇಕಾರೆ ಏನ್ರಿ ಆದಾಮ್ಗೆ ಕೊಟ್ರೆ ಗೊತ್ತಾ, ಚಕ್ಕಂತ ಮನುಷ್ಯ ಬದುಕೋದಕ್ಕೆ ಗೊತ್ತಾ. ಆ ಪವರ್ ಕೊಡೋದಕ್ಕೆ ಈ ಒಂದು ಶ್ವಾಸಕ್ಕೆ ಏನಾಗಿರ್ಬೇಕು ಅಧಿಕಾರ ಇರಬೇಕು. ಇದನ್ನೇ ದೇವರ ಮನುಷ್ಯನಿಗೆ ಅಲ್ಲಿ ಕೊಟ್ಟು ಇವೆರಡು ಪ್ರಾಪರ್ ಕಂಬೈನ್ ಆಗಿರ್ಬೇಕು ಅಂತ ನೋಡ್ತೀವಿ. ಓಕೆನಾ? ಸರಿ, ಅದಕ್ಕೆ ನಾವು ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್? ಓಕೆ, ಏನು ಡೌಟ್ಸ್ ಏನು ಕ್ವಶನ್ಸ್ ಇಲ್ಲ? ಓಕೆ, ವೆರಿ ಗುಡ್. ಸರಿ, ಹಂಗಾರೆ ಕೊನೆಯದಾಗಿ ನಾವು ಹಂಗಾರೆ ಪ್ರಾರ್ಥನೆ ಮಾಡೋಣ.